ನಗೋದಕ್ಕೂ ಬಿಂಕ ತೋರಿಸುವಂತ ಲೇಡೀಸು, ಹಲ್ಸೆಟ್ ಹಾಕೊಂಡು ಮನ್ಸಾರೆ ನಗೋ ಸೀನಿಯರ್ ಸಿಟಿಸನ್ಸು, ಬಿದ್ದು ಬಿದ್ದು ನಗೋ ಕ್ಯೂಟ್ ಕ್ಯೂಟ್ ಕಿಡ್ಸು, ನಿಮ್ಮೆಲ್ರನ್ನೂ ನಗ್ಸೋದಕ್ಕೆ ರೆಡಿ ಆಗಿದ್ದಾರೆ ನಮ್ಮ ಆರ್ಟಿಸ್ಟು. ಇನ್ಯಾಕ್ ತಡ ನಗುವಿನ ಅಡ್ಡಕ್ಕೆ ನಿಮ್ಮೆಲ್ಲರಿಗೂ ವೆಲ್ಕಮ್ಮು ವೆಲ್ಕಮ್ಮು. ಇದು ಕರ್ನಾಟಕದ ಕಾಮಿಡಿ ಚಂಡಮಾರುತ ಮಜಾ ಭಾರತ. ನಮ್ಮ ಮಜಾ ಭಾರತದ ಮಾಸ್ಟರ್, ನನ್ನ ಮಾನಸ ಗುರುಗಳು, ಬಹಳ ಪೂಜನೀಯ ಗುರುಗಳಾದಂತಹ ಎಸ್ ನಾರಾಯಣ್ ಸರ್ ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇನ್ನು ನಗ್ನಗ್ತಾ ಮಾತಾಡ್ತಾ ನಿಮ್ಮೆಲ್ಲರಿಗೂ ಎನರ್ಜಿ ಕೊಡೋ ಅಂತ ನಿಷ್ಕಲ್ಮಶ ನಗುವಿನ ಸುಂದರಿ ಶ್ರುತಿ ಮ್ಯಾಮ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಶೀತಲ್, ಇವತ್ತು ನಮ್ಮ ಶೋಗೆ ಜಾಲಿ ಬಾರ್ ಇಂದ ಪೋಲಿ ಹುಡುಗರು ಬರ್ತಾ ಇದ್ದಾರೆ ಕಡೆ. ಏನೋ ಇದು ಜಾಲಿ ಬಾರು ಪೋಲಿ ಹುಡುಗರು ಫ್ಯಾಮಿಲಿ ಶೋ ಕಣ ನಮ್ದು. ಡೋಂಟ್ ವರಿ ಬರ್ತಾ ಇರೋರು ಆತರ ಪೋಲಿ ಹುಡುಗರೇನಲ್ಲ, ಈಗ ಬರ್ತಿರೋರು ಜಾಲಿ ಬಾರು ಪೋಲಿ ಹುಡುಗರು ಸಿನಿಮಾದ ಟೀಮ್ ಬರ್ತಾರೆ ಇವತ್ತು ನಮ್ಮ ಜೊತೆ. ಈಗ ನಿಮ್ಮೆಲ್ಲ ಜೋರಾದ ಚಪ್ಪಾಳೆಂದಿಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಜಾಲಿ ಬಾರು ಪೋಲಿ ಹುಡುಗರು ಸಿನಿಮಾದ ಹೀರೋ ಹೀರೋಯಿನ್ ಕೃಷ್ಣ ಹಾಗೂ ಮಾನಸಿ ಅಷ್ಟೇ. ಸೂಪರ್. ಜಾಲಿ ಪೋಲಿ ಅಂದಾಗ ಏನೋ ಫುಲ್ ಎನರ್ಜಿಲಿ ಪೋಲಿ ಆಗಿಲ್ಲ ಹುಡುಗ ಹುಡುಗಿ ಬರ್ತಾರ ಅನ್ಕೊಂಡೆ. ನೋಡಿದ್ರೆ ಇಬ್ರು ಡೀಸೆಂಟ್ ಆಗಿ ಬಂದ್ಬಿಟ್ರಪ್ಪ. ಇಲ್ಲ, ಆಕ್ಚುಲಿ ಟೈಟ್ಲು ಪೋಲಿ ಹುಡುಗರು, ಬಟ್ ನಾನು ತುಂಬಾ ಡಿಸೆಂಟ್. ಯಾರು ಜಾಲಿ ಯಾರು ಪೋಲಿ? ನಾನ್ ಜಾಲಿ, ಇವ್ರು ಪೋಲಿ. ಫಿಲಮ್ ಅಲ್ಲಿ ನೀವು ಹೇಳಿ, ನಿಮ್ಮ ವರ್ಷನ್ ಹೇಳಿ ಇವತ್ತು. ಇಲ್ಲ, ಆಕ್ಚುಲಿ ಇದ್ರಲ್ಲಿ ಪೋಲಿ ಹುಡುಗರಲ್ಲಿ ನಾನು, ಚಿಕ್ಕಣ್ಣ ಮತ್ತೆ ಜಹಾಂಗೀರ್, ಸೊ 3 ಜನ ಇರ್ತೀವಿ. ಒಂದು ರೂರಲ್ ಟೌನ್ ಅಲ್ಲಿ ನಮ್ಮ ತಾಯಿ ಬಡ್ಡಿ ಬಿಟ್ಟಿರ್ತಾರೆ ಎಲ್ಲ ಕಡೆಗೂ, ಎಲ್ಲರಿಗೂ ಸಾಲ ಕೊಟ್ಟಿರ್ತಾರೆ. ಸೊ ಅದನ್ನು ವಸೂಲಿ ಮಾಡೋದು ನಾನು. ಈ ಜಾಲಿ ಬಾರು ಪೋಲಿ ಹುಡುಗರ ಬಗ್ಗೆ ಮತ್ತಷ್ಟು ಮಾತಾಡೋಣ. ಬಟ್ ಅದಕ್ಕಿಂತ ಮುಂಚೆ ನನ್ನ ಚರ್ಮದಿಂದ ಹೊಂದಿರುವಂತಹ ಸೀಟ್ಗಳು ನಿಮಗಾಗಿ ಕಾಯ್ತಾ ಇದೆ. ದಯವಿಟ್ಟು ಹೋಗಿ ಆಸೀನರಾಗಬೇಕು ಅಂತ ಕೇಳ್ಕೊತೀನಿ. ಓಂ ಚಟಪಟ ಚಟಪಟ ಕಟಪಟ ಕಟಪಟ ಮತ್ತೇನೋ ಮಾಡ್ತಾ ಇದೆ ನಿರಂಜನ್, ಮತ್ತೆ ಮಠ ಮಂತ್ರ ಶುರು ಮಾಡ್ಕೊಂಡಂಗಿದೆ. ಇದು ಮಾಟ ಮಂತ್ರ ಅಲ್ಲ ಕಣ, ಇದು ವಶೀಕರಣ. ಇದು ವಶೀಕರಣನ? ಯಾರನ್ನ ವಶೀಕರಣ ಮಾಡ್ತಾ ಇದೆಯಾ? ಯಾಕೆ ವಶೀಕರಣ ಮಾಡ್ತಾ ಇದೆಯಾ? ಆಕ್ಚುಲಿ ಕಥೆ ಏನ್ ಗೊತ್ತಾ, ಇದು ನಾನ್ ಮಾಡ್ತಾ ಇರೋದಲ್ಲ, ನಮ್ಮ ಹಳ್ಳಿಕಟ್ಟೆ ಅಂಟಮಾಸ್ ವಶೀಕರಣ ಮಾಡ್ತಾರೆ. ಆ ವಶೀಕರಣದ ಸ್ಕಿಟ್ ಹೇಗಿದೆ ಅಂತ ನೋಡ್ಕೊಂಬೋಣ. ಲೆಟ್ಸ್ ವೆಲ್ಕಮ್ ಹಳ್ಳಿಕಟ್ಟೆ ಅಂಟಮಾಸ್. ಕಾಲ ಕೆಟ್ಟೋಯ್ತು ಸರ್. ನನ್ನಂತ ಸುಂದರವಾದ ಹುಡುಗಿ ರೋಡಲ್ಲಿ ಬಳ್ಕೊಂಡು ಹೋಗ್ತಾ ಇದ್ರೆ ಈ ಪುಂಡು ಪೋಖ್ರಿಗಳ ಕಾಟ ಬಹಳ ಆಗೋಯ್ತು. ಒಂದೇ ಸಮನೆ ಕಣ್ಣು ಬಾಯಿ ಬಿಟ್ಕೊಂಡು ಜೊಲ್ಲೋ ಸುರಿಸ್ಕೊಂಡು ನೋಡ್ತಾ ಇರ್ತಾರೆ. ಇವನೊಬ್ಬ ಈ ವಾಯ್ಸ್ ಹಾಕೊಂಡು 6 ತಿಂಗಳಿಂದ ಕಾಟ ಕೊಡ್ತಾ ಇದ್ದಾನೆ. ನಾರ್ಮಲ್ ಹುಡುಗಿಯರು ಓಡಾಡೋದೇ ಕಷ್ಟ, ನನ್ನಂತ ಬಳ್ಕೋ ಬಂಡಿ ಅಂತ ಹುಡುಗಿ ಬಳ್ಕೊಂಡು ಹೋಗ್ತಾ ಇದ್ರೆ ಸುಮ್ಮನೆ ಇರ್ತಾರ? 200 ಗ್ರಾಮ್ ಕಡಿಮೆ ಆಗೋಗ್ಬಿಟ್ಟಿದೀವಿ ಸರ್. ಇನ್ನಾಗಲ್ಲ, ಇನ್ನು ಒಂದೇ 1 ಗ್ರಾಮ್ ಈ ಬಳ್ಳಿಯಿಂದ ಕಡಿಮೆ ಆದ್ರೂ ಕೂಡ ನಾನ್ ಸಹಿಸೋದಿಲ್ಲ. ಯಾವನ ಅವನು? ನೀನ್ ನಿಜವಾದ ಗಂಡಸೆ ಆಗಿದ್ರೆ, ನಿನಗೆ ಮೀಟ್ರೆ ಇದ್ರೆ, ನಿನಗೆ ತಮ್ಮೆ ಇದ್ರೆ, ನಿನ್ಗೆ ಅದ್ರಲ್ಲಿದು ಇದ್ರಲ್ಲದು ಇದ್ದಿದ್ದೆ ಆದ್ರೆ ಬಾರು ನನ್ನ ಕಣ್ ಮುಂದೆ. ಬುಲ್ಬುಲ್ ಮಾತಾಡಕ್ಕಿಲ್ವಾ? ಮಾತಾಡಕ್ಕೆ ಕರೀತಾ ಇರೋದು, ಬಾರೋ. ಅಯ್ಯೋ ದೇವ್ರೆ. ಕೆಮ್ಮು. ಬುಲ್ಬುಲ್ ಮಾತಾಡಕ್ಕಿಲ್ವಾ? ಮಾತಾಡು ಅಂತ ಹೇಳಿದ್ದು, ಬುಸ್ಗುಡು ಅಂದಿಲ್ಲ. ನಾನು ಉಟ್ಕಂತ ಓದಿದ್ರೆ 30 ಕಿಲೋಮೀಟರ್ ದೂರ ಹೋಗ್ಬೇಕಿಯಾ? ನಿನಗೆ ನಾನ್ ಬೇಕಾ? ಬುಲ್ಬುಲ್ ಮಾತಾಡಕ್ಕಿಲ್ವಾ? ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಹೈಟ್ ನೋಡು, ನಿನ್ನ ಹೈಟ್ ನೋಡು, ನನ್ನ ವೇಟ್ ನೋಡು. ನಿಂಗೆ ವೇಟ್ ಆರು ಇದೆಯೇನೋ? ಒಳ್ಳೆ ಹಾಟ್ ಅಂಡ್ ಕ್ರಿಸ್ಪಿ ಗೋಬಿ ತರ ಇರೋ ನಾನೆಲ್ಲಿ, ಅದಕ್ಕೆ ಚುಚ್ಚೋ ಕಡ್ಡಿ ಆಗೋ ಯೋಗ್ಯತೆ ಇಲ್ದಿರೋ ನೀನೆಲ್ಲೋ? ನನ್ನ ಮನ್ಸಿನ ತುಂಬಾ ನೀನಿದೀಯ. ಆರೋಗಲ್ಲ. ಯಾಕೆ? ನೀನಿದೀಯ, ವೇಟ್ ಜಾಸ್ತಿ. ಅಲ್ಲ, ನಿನ್ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವೇನೋ? 6 ತಿಂಗಳಿಂದ ನನ್ನ ಹಿಂದೆ
ನಿನಗೂ ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ? 6 ತಿಂಗಳಿಂದ ನಿನ್ನ ಹಿಂದೆ ಅಲ್ಲಿತಾ ಇದ್ದೀನಿ, ಒಪ್ಕೊಳಕ್ಕೆ ಏನ್ ರೋಗ? ಎಷ್ಟು ಧೈರ್ಯ ನಿನ್ಗೆ? ಓ ಅದು ಬೇಕಾಗಿತ್ತ, ಜಿಮ್ಮಲ್ಲೇ ಬಿಟ್ಟು ಬಂದೆ. ನಾನು ಯಾರು ಅಂತ ಗೊತ್ತೇನೋ ನಿನಗೆ? ಗೊತ್ತು. ಯಾರು? ನನ್ನ ಲವರ್. ನನ್ನ ಹಿಸ್ಟ್ರಿ ಗೊತ್ತೇನೋ? ಓ ಸಾರಿ, ಯಾಕೆ? ನಾನು ಸೈನ್ಸ್ ಸ್ಟೂಡೆಂಟ್. ನಮ್ ಬಾವ ಯಾರು ಅಂತ ಗೊತ್ತೇನೋ ನಿನಗೆ? ಗೊತ್ತು. ಯಾರು? ನಿಮ್ ಬಾವ. ನಮ್ ಬಾವ ಬಂದ್ರಿಂದ ಇಡೀ ಗೂರೆ ಗಡ 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 ಅಂತ ನಡ್ಗುತ್ತೆ, ಗೊತ್ತೇನೋ? ಚಳಿಗಾಲ ಅಲ್ವಾ ಅದಕ್ಕೆ. ನಮ್ ಬಾವನ್ ಕದರು ಪವರು ಪಗರು ಏನ್ ಗೊತ್ತಾ ನಿನ್ಗೆ? ಅವ್ರು ಕಣ್ ಬಿಟ್ರು ಅಂದ್ರೆ ಮುಂದಿಂದೆಲ್ಲ ಕಾಣಿಸುತ್ತೆ. ನಮ್ ಬಾವ ಇದಾರ, ನಿನ್ನ ನನ್ನ ಜೊತೆ ನೋಡಿದ್ರು ಅಂದ್ರೆ ಮದುವೆ ಮಾಡಿಸ್ತಾರ? ನಿನ್ಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ ಕಣೋ. ನಿನಗೆ ಮೀಟ್ ಇದ್ರೆ, ನಿನಗೆ ದಮ್ ಇದ್ರೆ, ನಿನ್ಗೆ ಇದ್ರಲ್ಲ ಅದು ಅದ್ರಲ್ಲಿ ಇದು ಇದ್ದಿದ್ದೆ. ಆದ್ರೆ ನಮ್ ಬಾವನ ಹತ್ರ ಹೋರಾಡಿ ಈ ಸೈಕಲ್ ತಗೊಂಡು ಹೋಗು. ಇದನ್ ಗೆದ್ದೆ ಅಂದ್ರೆ ನಾನು ಈ ಸೈಕಲ್ ಹಿಂದೆ ಕುತ್ಕೊಂಡು ಬರ್ತೀನಿ. ಅಷ್ಟೇನಾ? ಸೈಕಲ್ ಸೈಕಲ್ ಪಾಡ್ದೆ ತಂದಿದ್ದು ಕೊಡಮ್ಮ, ಸೈಕಲ್ ಕೊಡಮ್ಮ. ಗುರು ಕುತ್ಕೋ ಗುರು, ಎದ್ದಾಳ ಗುರು. ನನ್ ಬಗ್ಗೆ ಎಲ್ರಿಗೂ ಹೇಳ. ನೀನ್ ಬಿಡುಗರು ಅವಾಗ್ಲೇ ಹೆಂಗೆ ಆತಾಳ ಬಿತ್ತಾಳ ಪಾತಾಳ ಲೋಕದಲ್ಲೆಲ್ಲ ಕಿತ್ತೋಗಿರೋ ನನ್ ಮಗ ಅಂತಾರೆ. ಇತ್ತೀಚೆಗೆ ಯಾಕೋ ಈ ಥ್ರಿಲ್ಲರ್ ಹವಾ ಕಮ್ಮಿ ಆಗ್ತಿದೆ ಅಂತ. ಯಾಕೋ ಚಿಲ್ಲರ್ ಗೊತ್ತು, ಇವ್ರು ಯಾರು ಗುರು ಥ್ರಿಲ್ಲರು? ನೀನೇನಾ? ನಿಮ್ಮಂತವ್ರಿಂದನೇ ಕಂಡು ಅಂಡರ್ ವರ್ಲ್ಡ್ ಅಲ್ಲಿ ನಾನು ಹವಾ ಕಮ್ಮಿ ಆಗ್ತಿರೋದು. ಹ್ಞೂ ಗುರು, ಇತ್ತೀಚೆಗೆ ಅಂಡರ್ವೇರ್ ನಲ್ಲಿ ನಿನ್ನ ಅವನೇ ಇಲ್ಲ. ಅಂಡರ್ವೇರ್ ನಲ್ಲಿ ಹವಾ ಇರಲ್ಲ, ಮತ್ತೆ ಸೆನ್ಸಾರ್. ಆ ಜೀವನ ಎತ್ಬಿಡು ಅಂದೆ, ಎತ್ಬಿಟ್ಟೇನಾ? ಎತ್ತಕ್ಕಾಗ್ಲಿಲ್ಲ ಗುರು. ಯಾಕೆ? ತುಂಬಾ ವೇಟ್ ಇದ್ದ. ಆ 3ನೇ ಮಹಾಯುದ್ಧಕ್ಕೆ ಬಾಂಬ್ ರೆಡಿ ಮಾಡುವಂದಲ್ಲ, ಮಾಡ್ದ? ಹ್ಞೂ ಗುರು, 1 ವಾರದಿಂದ ಕಷ್ಟಪಟ್ಟು ರೆಡಿ ಮಾಡಿದ್ದೀನಿ. ನೀವು ಅಂದ್ರೆ ಬ್ಲಾಸ್ಟ್ ಮಾಡ್ಬಿಡ್ತೀನಿ. ಮಜಾ ಭಾರತದಲ್ಲಿ ಬ್ಯೂಟಿಫುಲ್ ಆಗಿರೋ ಹುಡುಗಿದ್ದಾಳಂತೆ, ಎತ್ತಾಕೊಂಡ್ ಬರೋ ಅಂದೆ, ಎತ್ತಾಕೊಂಡ್ ಬಂದೇನಾ? ಎತ್ತನ ಅಂತ ಹೋದೆ ಗುರು. ಇನ್ನೇನ್ ಎತ್ತಬೇಕು, ಗಂಡು ಅಂತ ಗೊತ್ತ ವಾಪಸ್ ಬಂದ್ಬಿಟ್ಟೆ. ಕ್ಯಾಟೆ ಕೋಳಿ ಅಂತ ಹೇಳಿ ಉಂಜು ಕೈ ಹಾಕ್ಬಿಟ್ನಲ್ಲ. ಮಜಾ ಭಾರತ ಡೈರೆಕ್ಟರ್ ನಂಗೆ ಮೋಸ ಮಾಡ್ಬಿಟ್ರು ಕಣ. ನೀವು ಅನ್ನೋ ಗುರು, ಅವ್ರನ್ನ ಒಬ್ಬೊಬ್ಬರನ್ನೇ ಕೊಚ್ಚಿ 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 ಕೊಚ್ಚಿಬಿಡ್ತೀನಿ ಗುರು. ಈ ಮಚ್ಚಲ್ಲಿ ಕೊಡಿಲಿ. ಹುಷಾರು ಗುರು, ಶಾರ್ಪ್ ಇದೆ. ಇದು ಶಾರ್ಪ್ ಇದೆ, ಇದು ಶಾರ್ಪ್ ಇದೆ. ಲೇ, ಇದರಲ್ಲಿ ಕತ್ತೆ ಗೆಣಸು ಸಹಿತ ಕೆತ್ತಕ್ಕಾಗೋದಿಲ್ಲ ಕಣ. ಮಧ್ಯರಾತ್ರಿ ಮಸ್ತು ಮಂಡಾಗೋಗಿದೆ. ನೀನೇ ಹೋಗಿ ನೋಡ್ದೆ ಅವತ್ ರಾತ್ರಿ ನೀನು ಒಬ್ನೇ ಗೊಬ್ಬರಗಾಲನ್ ಜೊತೆ ಕೊಲೆ ಮಾಡ್ಬೇಕು ಅಂತ. ಲೇ, ಯಾಟಿ ಕೋಳಿ ತಿನ್ಬೇಕು ಅನಿಸ್ತಾ ಇದೆ ಕಣ ನಂಗೆ. ಇದ್ಯಾವ್ದು ಯಾಟಿ ಕೋಳಿ ಕೇಳಿದ್ರೆ ಬರ್ನ್ ಆಗಿರೋ ಕಾಗೆ ಬಂದ್ ಬೀಳ್ತಾ ಇದೆ. ಕಪ್ಪಗಿರೋದೆಲ್ಲ ಕಾಗೆ ಅಲ್ಲ, ಕಾಗೆಗೂ ಕೋಗಿಲಿಗೂ ವ್ಯತ್ಯಾಸನೂ ಗೊತ್ತಿಲ್ಲ ನಿಮ್ಗೆ. ಬಾವ ನೋಡಿ ಬಾವ, 6 ತಿಂಗಳಿಂದ ಇವನ ನಿಂದೆ ನಾಯಿ ತರ ಅಲಿತಾ ಇದ್ದಾನೆ. ಹೌದೇನಾ? ನೋಡಿ ಸರ್, ನಾನ್ ನಿಮ್ ಹುಡುಗಿನ ತುಂಬಾ ಇಷ್ಟಪಟ್ಟಿದ್ದೀನಿ. ಅವಳನ್ನ ಮದುವೆ ಮಾಡ್ಕೋಬಹುದಾ? ಆಗ್ಬಹುದು. ರುದ್ರಸ ಆಗ್ದೇನೂ ಇರ್ಬೋದು. ಚಂಬೇಶ. ಅಯ್ಯ ನನ್ನ ಮಗನೇ, ಇವಳು ಲೈನ್ ಹೊಡಿಬೇಕಂತ ಕಷ್ಟಪಟ್ಟು ಇವ್ರ ಅಕ್ಕನ ಮದ್ವೆ ಆಗಿದ್ದೀನಿ. ಸರ್, ನೀವೇನ್ ಬೇಕಾದ್ರೂ ಹೇಳಿ, ನಾನು ಸಣ್ಣಕ್ಕಿರ್ಬೋದು, ಆದ್ರೆ ನನ್ನ ಪ್ರೀತಿ ನನ್ನೋಳಕ್ಕಿಂತ ದೊಡ್ಡದು. ನೀವು ಮುದಿ ಗೂಬೆಗಳು, ಪ್ರೀತಿ ಪ್ರೇಮದ ಮೇಲೆ ನಂಬಿಕೆನೇ ಇರಲ್ಲ. ನೀವೇನೇ ಮಾಡಿ ನಾನು ಅವಳನ್ನ ಮದುವೆ ಆಗೇ ಆಗ್ತೀನಿ. ಲೇ ಚಿಣ್ಮಿಣಿಕೆ, ನೀ ಇಷ್ಟು ಡೈಲಾಗ್ ಹೊಡ್ತಿ ಅಂದ್ರ ನಿನಗೆ ಹಾದಿ ಬೀದಿ ಹೋಗೋ ಬಿಕಾರಿ ಕೊಡ್ತೀನಿ ಅಷ್ಟೇ. ಯಾಕೆ ನಮ್ಮ ನಾಯಿ ಮಚ್ಚು ಮುನಿ ಹಂಗೆ ಕೊಟ್ಟು ಬಿಡ್ತೀನಿ. ನೀನು ಕೊಡಲ್ಲ ಕಣ. ನಾ ಕಾಮಿಡಿ ಮಾಡ್ದೆ ಕಣ. ನಾನು ಸೀರಿಯಸ್ ಆಗಿ ತಗೊಂಡಿದ್ದೀನಿ ಗುರು. ನಾನ್ ನಿನ್ಕಿಂತ ಸೀರಿಯಸ್ ಆಗಿ ತಗೊಂಡಿದ್ದೀನಿ. ಅಯ್ಯ ನನ್ನ ಮಕ್ಕಳ ಬಂದ್ರು ಇಲ್ಲಿ. ನೀ ಏನ್ ನೋಡ್ತೀಯ ಪಾಗ? ಗುರು, ಶಿಷ್ಯನ ಮೇಲೆ ನಂಬಿಕೆ ಇಲ್ವಾ ಗುರು? ಶಿಷ್ಯನ ಮೇಲೆ ನಂಬಿಕೆ ಇದೆ ಕಣ, ನಿನ್ನ ಮಚ್ಚ ಮೇಲೆ ನಂಬಿಕೆ ಇಲ್ಲ. ಯಾಕೆ ಹೇಳು? ಯಾಕೆ? ಮಚ್ಚು ನಮ್ ಕುಂಬಳಕಾಯಿ ಮೇಲೆ ಬಿದ್ರು, ಕುಂಬಳಕಾಯಿ ಮಚ್ಚ ಮೇಲೆ ಬಿದ್ರು ಹಾಳಾಗದ್ ನಮ್ ಕುಂಬಳಕಾಯಿನೇ. ಆದ್ರೆ ಕುಂಬಳಕಾಯಿ ಮೇಲೆ ಮಚ್ ಬೀಳಕ್ ನಾನು ಬಿಡಲ್ಲ. ಯಾಕೆ? ಕುಂಬಳಕಾಯಿ ನಂದು. ಕುಂಬಳಕಾಯಿ ನಂದು. ಏಯ್ ನಂದು ಕಣ. ಸುಮ್ನೆ ಇರು ಗುರು, ನಂದು. ನಂದು. ನಂದು ಕಣ ಕುಂಬಳಕಾಯಿ. ನಂದು ಕಣ. ನಂದು ಕಣ.
ನಂದು ಕಣ್ರ ಕುಂಬಳಕಾಯಿ. ಲೈ ನಿಮ್ಮಿಬ್ರಿಗೂ ಕುಂಬಳಕಾಯಿ ಬೇಕು ತಾನೆ? ನಿಮ್ಮಿಬ್ಬರ ಮಧ್ಯೆ ಒಂದು ಫೈಟ್. ಈ ಫೈಟ್ ಅಲ್ಲಿ ಯಾರು ವಿನ್ ಆಗ್ತಾರೋ ಅವ್ರಿಗೆ ಈ ಕುಂಬಳಕಾಯಿ. ಮೈಹೂನ ಮೊದ್ಲು ಫೈಟ್ ಅಲ್ಲಿ ಗೆದ್ದಿರಿ, ಆಮೇಲೆ ಈ ಕುಂಬಳಕಾಯಿ. ರೆಡಿನಾ? ಫೈಟ್ ಇರೋದು ನಿಮ್ಮಿಬ್ಬರ ಮಧ್ಯೆ ಮಾತ್ರ. ಬನ್ನಿ ಇಲ್ಲಿ. ರೆಡಿ? ನಾನು 1 2 3 ಹೇಳ್ತೀನಿ. ರೆಡಿ? 3. ಬುಲ್ಬುಲ್, ನಾಳೆ ಕಾಲೇಜ್ ಬರ್ತಿಯಲ್ಲ, ಅವಾಗ ಒಂದು ಕೈ ನೋಡ್ಕೊತೀನಿ. ಏನು ಚಿನ್ನ? ಹಲೋ, ಸುಮ್ನಾರ. ಹಲೋ ಗುರು. ತಲೆ ಕೆಡ್ಸ್ಕೊಡ್ಬ ಸೌಮ್ಯ, ನಾನಿದ್ದೀನಿ. ನಮ್ಮ ಮುನಿಯ ಇದ್ದಾನೆ. ಲೈ ಹೋಗ, ಅವನು ಒಂದ್ ಕೈ ನೋಡ್ಕೊಂಬ. ಎಡಗೈಯ ಬಲಗೈಯ? ಗೊತ್ತಾಯ್ತು. ನೀನ್ ಹೆದರ್ಬೇಡ ಸೌಮ್ಯ, ನಿನಗ್ ನಾನಿದ್ದೀನಿ. ನಿನ್ ಜೊತೆಗೆ ನಾನು ನಿಮ್ಮ ಅಕ್ಕ ಇದೀವಿ ಎಂದೆ. ಬಾ 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 ಹೋಗೋಣ, ಮನೆ ಕಡೆಗೆ ಹೋಗೋಣ. ಬಂದ ಅದು ಬೇಬಿಗೆ ಹಾಯ್ ಹೇಳೋಗಣ ಅಂತ ಬಂದೆ. ನೀನ್ ಚಪ್ಲಿ ಹಾಕಿಲ್ವಾ? ಇಲ್ಲ, ಸೆಟ್ಟು ಪ್ರಾಪರ್ಟಿ ತಗೊಂಡೋಗ. ಬಾ ಸೌಮ್ಯ, ಯಾಕೆ ಸ್ವರ್ಗ ಹೋಗಿದ್ಯಾ? ಊಟ ಮಾಡಲ್ವಾ? ಅತ್ತಿಗಡಿಗೆ ಬಿತ್ತಿಗಡಿಗೆ ಬಾವನೂರು ಬಸನೂರು ಕೈ ಕೈ ಜೋಡ್ಕೈ ಪಂಚಂ ಪಗಡಂ ನೆಲಮಠ ಹನುಮ ದಾಸರ ಬರಮ ತಿಪ್ಪಿ ಮೇಲೆ ಕೋಳಿ ರಗತ್ತ ಪೋಳಿ ಕಪ್ಪೆ ಕರ್ಕರ್ ತುಪ್ಪ ಜಲಿ ಟೊಮೊಟೊ ಪತ ಪತಕ್ ಅಟಕ್ ಢಮ್. ಗುರುಗಳೇ ಯಾವ ಕಡೆ ತಿರ್ಕೊಂಡಿದ್ದೀರಾ? ಇಲ್ಲಿ ಹಿಂದಿ ತಿರುಗಿ ನೋಡು. ದಾಬಾಕಿ ತಟ್ಟಲ್ಲ ಅನ್ನ ತಿನ್ನಕ್ಕಾಗಲ್ಲ ಅಂತದ್ರಲ್ಲಿ ನೀವು ತಿರ್ಕೊಂಡಿದ್ರೆ ಹೆಂಗ್ ಗೊತ್ತಾಗಬೇಕು? ಮಾಟಗಾರನ್ಗೆ ಮಾಟ ಗೊತ್ತು, ಆಟಗಾರನ್ಗೆ ಆಟ ಗೊತ್ತು. ನಿನಗೇನೋ ಗೊತ್ತು ನನ್ ಆಟ. ಗುರುಗಳೇ ಅದೇನಾಯ್ತಪ್ಪ ಅಂದ್ರೆ, ಹೇ ಅತಿ ವಿನಯಂ ಬಕೆಟ್ ಲಕ್ಷಣಂ. ಜಾಸ್ತಿ ಬಗ್ಗಬೇಡ, ಭಗವಂತನಿಗೆ ಇಷ್ಟ ಆಗಲ್ವೋ? ಈ ಮಾಟಗಾರನ ಹತ್ರ ಬಂದ್ಮೇಲೆ ಬರೀ ಮ್ಯಾಟ್ ಹೇಳು. ಮಾಟ ನಂದು, ಬಾಟ ನಿಂದು. ಅದೇನಾಯ್ತಂದ್ರೆ ಗುರುಗಳೇ, ನಿನ್ನ ಜನಾನೇ ನಿನಗೆ ಮೋಸ ಮಾಡಿರ್ಬೇಕಲ್ವಾ? ಹೌದು, ನಿಮಗೆ ಹೆಂಗ್ ಗೊತ್ತಾಯ್ತು? ನೀನು ಜಾಸ್ತಿ ಬಗ್ಗದಾಗ್ಲೇ ಗೊತ್ತಾಯ್ತು. ಜಾಸ್ತಿ ಬಗ್ಗಬೇಡವೋ, ಮುಂದೆ ಹೋಗೋರ್ ಹಿಂದೆ ನುಗ್ಗಬೇಡ. ಸರಿ ಗುರುಗಳೇ. ನಿನ್ನ ಹುಡುಗಿ ನಿನ್ನ ಬಲೆಗೆ ಬೀಳ್ತಾ ಇಲ್ಲ ಅಲ್ವಾ? ಹೌದು ಗುರುಗಳೇ, ನಿಮಗೆ ಹೆಂಗ್ ಗೊತ್ತಾಯ್ತು? ಈ ಮಾಟಗಾರನ ಹತ್ರ ಬರೋದು ಒಂದು ನನ್ನ ಹೆಂಡತಿಯಿಂದ ದೂರ ಮಾಡು ಅಂತ ಕೇಳೋಕೆ, ಇಲ್ಲ ನನ್ನ ಹುಡುಗಿನ ನನಗೆ ಸೆಟಪ್ ಮಾಡಿಕೊಡು ಅಂತ ಕೇಳೋಕೆ. ಹೌದು ಗುರುಗಳೇ, ನಾನು ತುಂಬಾ ದಿನದಿಂದ ಒಂದು ಹುಡುಗಿನ ಲೈನ್ ಹೊಡಿತಿದ್ದೀನಿ, ಅವಳು ನನ್ನ ಲೈನ್ಗೆ ಕನೆಕ್ಟ್ ಆಗ್ತಿಲ್ಲ. ಹುಡುಗಿ ಹೆಂಗವಳೆ? ತುಟಿ ಸೀಬೆ ಹಣ್ಣು, ಕಣ್ಣು ನೆರಳೆ ಹಣ್ಣು, ಮುಖ ಮಿಣಿಕೆ ಹಣ್ಣು. ಒಟ್ಟಿನಲ್ಲಿ ಆ ಹುಡುಗಿ ಕುಂಬಳದ ಹಣ್ಣು. ಹೌದು ಗುರುಗಳೇ. ಆ ಕುಂಬಳದ ಹಣ್ಣಿಗೂ ಈ ಎಲೆ ಮರಿಕಾಯಿಗೂ ಮ್ಯಾಚ್ ಆಗ್ತಿಲ್ವಲ್ಲೋ? ಹಂಗೆ ಹೇಳ್ಬೇಡಿ ಗುರುಗಳೇ, ಹೆಂಗಾದ್ರೂ ಮಾಡಿ ಎಲೆ ಸರಿಸಿ ಆದ್ರೂ ಮ್ಯಾಚ್ ಮಾಡಿ. ಮಾಡ್ತೀನಿ 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 ಮಾಡ್ತೀನಿ. ಹೋಗು, ಇಲ್ಲಿ ಒಂದು ಮೆಣಸಿನಕಾಯಿನ ಕಿತ್ಕೊಂಡು ಬಾ. ಬೇಗ ಬಾರೋ. ಅಚ್ಚಕಟ್ಟಿಗೆ ಬಿಚ್ಚಕಟ್ಟಿಗೆ ಬಾವನೂರು ಬಸನೂರು ಕೈ ಕೈ ಜೋಡ್ಕೈ ಪಂಚಂ ಪಗಡಂ ನೆಲಮಠ ಹನುಮ ದಾಸರ ಬರುಮ ತಿಪ್ಪಿ ಮೇಲೆ ಕೋಳಿ ರಗತ್ತ ಬೋಳಿ. ಇದನ್ನ ಹಿಂದೆ ಇಟ್ಟು. ಇದು ಹಿಂದೆ ಇಟ್ಕೊಂಡ್ರೆ ಉರಿ ಅಲ್ವಾ?
ನಾನು ಹೇಳಿದ್ದು ಜೇಬ್ ಹಿಂದೆ ಇಟ್ಕೋ ಅಂತ ಹೇಳಿದ್ದು. ಸರಿ ಗುರುಗಳೇ, ಆದ್ರೆ ಈ ಮೆಣಸಿಕಾಯಿ ಯಾಕೆ? ನಿನಗೆ ಸೈಡ್ ಎಫೆಕ್ಟ್ ಆದ್ರೆ ಬ್ಯಾಡ್ ಎಫೆಕ್ಟ್ ಆಗ್ಲಿ ಅಂತ. ಅಲ್ಲ ಅಲ್ಲ, ಬ್ಯಾಡ್ ಎಫೆಕ್ಟ್ ಆದ್ರೆ ಸೈಡ್ ಎಫೆಕ್ಟ್ ಆಗ್ಲಿ ಅಂತ. ಸರಿ ಗುರುಗಳೇ. ಚಟ 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 ಚಟ. ಹೋಗು, ಅಲ್ಲಿ ಒಂದು ಬಾಳೆಹಣ್ಣನ್ನ ಕಿತ್ಕೋ. ತಗೋ, ಈ ಬಾಳೆಹಣ್ಣನ್ನ ಮುಂದೆ ಇಟ್ಕೊಳ್ಳೋ. ಡಬಲ್ ಮೀನಿಂಗ್ ಗುರುಗಳೇ. ಹೇ, ನಿನ್ನ ಮನಸ್ಸಲ್ಲಿ ಡಬಲ್ ಮೀನಿಂಗ್ ಇಟ್ಕೊಂಡು ನನ್ನ ಡೈಲಾಗ್ ನಲ್ಲಿ ಡಬಲ್ ಮೀನಿಂಗ್ ಹುಡುಕ್ತೇನೋ? ಡೈಲಾಗ್ ನಂದು, ಡಬಲ್ ಮೀನಿಂಗ್ ನಿಂದು. ಸರಿ ಗುರುಗಳೇ, ಆದ್ರೆ ಈ ಬಾಳೆ ನಾ ಏನ್ ಮಾಡ್ಲಿ? ನಿನ್ನ ಹುಡುಗಿ ನಿನ್ನ ಎದುರುಗಡೆ ಸಿಕ್ಕಾಗ ಈ ಬಾಳೆಹಣ್ಣು. ಸ್ವಾಮೀಜಿ, ಡೈಲಾಗ್ ನಂದು. ತಪ್ಪಾಯ್ತು ಸ್ವಾಮೀಜಿ, ನಾನೇ ಡಬಲ್ ಮೀನಿಂಗ್ ತಿಳ್ಕೊಂಡ್ಬಿಟ್ಟೆ. ಬಾಳೆಹಣ್ಣನ್ನ ತಿಂದು ಸಿಪ್ಪೆನ ಪಕ್ಕಕ್ಕೆ ಎಸ್ತು ಸೈಡಿಗೆ ನಿಂತ್ಕೋ. ಆ ಸಿಪ್ಪೆ ಮೇಲೆ ಯಾವ ಹುಡುಗಿ ಕಾಲು ಜಾರಿ ಬೀಳ್ತಾಳೋ ಅವಳೇ ನಿನ್ನ ಬಲೆಗೆ ಬಿದ್ದೈತೆ. ಗುರುಗಳೇ, ಈ ಬಾಳೆಹಣ್ಣು ಮ್ಯಾಟ್ರ್ ವರ್ಕೌಟ್ ಆಗುತ್ತಾ? ಆಗುತ್ತೆ. ಹಾಗಾದ್ರೆ ಇಲ್ಲೇ ಒಂದ್ಸರಿ ಟ್ರೈ ಮಾಡ್ಬಿಟ್ಲಾ? ಹಂಗೇನಾದ್ರೂ ಮಾಡ್ಬಿಡಿಯಾ, ಸೆಟ್ಟಲ್ಲಿ ಇರೋರೆಲ್ಲ ನನಗೆ ಪೋಣಿಸ್ಬಿಡ್ತಾರೆ. ಸರಿ ಗುರುಗಳೇ. ಸ್ಕಿಟ್ ಅಲ್ಲಿ ಯಾವ ಹುಡುಗಿ ಲೈನ್ ಹೊಡ್ತಿದ್ಯೋ ಅದೇ ಹುಡುಗಿಗೆ ತಗೊಂಡು ಹೋಗಿ ತಿಂದು ಚಿಪ್ಪೆ ಬಿಸಾಕು. ಸರಿ ಗುರುಗಳೇ, ನಾನೇನ್ ಬರ್ತೀನಿ. ಶಿಷ್ಯ, ಪ್ರಿಯ ಶಿಷ್ಯ, ಗುರುಗಳೇ, ನನ್ನ ಆರಾಧ್ಯ ಶಿಷ್ಯ. ಗುರುಗಳೇ, ಬಾಟ ಕೊಡದೆ ಹೋಗ್ತಿದ್ಯಲ್ಲೋ. ಆದ್ಮೇಲೆ ಆಟ ಕೊಡ್ತೀನಿ ನಿಮಗ್ ಬಾಟ. ಓಲಿವರೆಗೂ ಟಾಟ. ಹೇಳು, ಹಾಳ್ಮುಖ, ಪೀಳ್ಮುಖ, ನಾಯಿಮುಖ, ನರಿಮುಖ, ಗೂಬೇನಿ, ದ್ರಾಬೇನಿ, ಕತ್ರಿನ್, ಜತ್ರಿ, ಚಿಲ್ಡ್ರೆ. ಈ ಮಾಟಗಾರ ಮುತ್ತೈನ ಹತ್ರ ಬಂದು ಮಾಟ ಮಾಡಿಸ್ಕೊಂಡು ಬಾಟ ಕೊಡದೆ ಆಟ ಆಡಿಸಿ ಹೋಗ್ತೇನೋ? ಕಾದಿದೆ, ನಿನಗೊಂದು ದೊಡ್ಡ ಬ್ರಹ್ಮಾಂಡ ಕಾದಿದೆ. ಮಾಟಗಾರ ಮುತ್ತಯ್ಯ, ನಿನ್ ಬಾಳೆಹಣ್ಣು ಮ್ಯಾಟ್ರ್ ವರ್ಕೌಟ್ ಆಗದೆ ಇದ್ರೆ ನಾನು ಕೊಡ್ತೀನಿ ನಿನಗ್ ಕಾಟ. ಇವಳೇನು ಇಷ್ಟೊತ್ತಾದ್ರೂ ಬರ್ಲಿಲ್ಲ? ಬರ್ಲಿ ಬರ್ಲಿ. ಬರ ಬಾ. ಏನು ನಿನ್ ಮನೆ ಮುಂದೆ ಬಂದಾಗ ನೀ ಏನೇನೋ ಆವಾಜ್ ಹಾಕಿ ಗೋಳಿಸ್ಬಿಟ್ಟೆ, ಹಂಗಾಯ್ತು ಮೈಗ. ಬರೋ ಬರೋ, ಚುಡಾಯಿಸ್ ಬರೋ, ಬರೋ ಬರೋ ಬರೋ. ಇವಳೇನ್ ಚೇಂಜ್ ಆಗ್ಬಿಟ್ಟವಳೆ? ಓಹೋ, ಈ ಮುಚ್ಚು ಮುರಿಯ ಇರ್ಬೇಕಾದ್ರೆ ಅವನು ಮುಚ್ಕೊಂಡು ಸುಮ್ಮನೆ ನಿಂತವನೆ. ಈ ಹಣ್ಣು ನಂದು ಅಂತ ಗೊತ್ತಾಗಿದೆ. ಇನ್ಮೇಲೆ ಕಲ್ಲು ಹೊಡೆಯಂಗಿಲ್ಲ, ಕಣ್ಣು ಹೊಡೆಯಂಗಿಲ್ಲ. ನಿಮ್ ಬಾವಂಗೆ ನಾನೇ ಸಟ್ಕ. ಈಗ ನನ್ನ ಕೈ ಹಿಡ್ಕ. ಬಿದ್ಲು ಅನ್ಸುತ್ತೆ. ಈ ಬಾಳೆಹಣ್ಣು ಸಿಪ್ಪೆ ಮೇಲೆ ಯಾರು ಕಾಲಿಟ್ಟು ಜಾರಿ ಬೀಳ್ತಾರೋ ಅವರು ನಿನ್ನ ಬಲೆಗೆ ಬಿದ್ದಂಗೆ. ಬುಲ್ಬುಲ್ ಮಾತಾಡಕ್ಕಿಲ್ವಾ? ಬುಲ್ಬುಲ್ ಮಾತಾಡಕ್ಕಿಲ್ವಾ? ಬುಲ್ಬುಲ್, ನೀನಾದ್ರೂ ಮಾತಾಡ. ಬುಲ್ಬುಲ್ ಮಾತಾಡಕ್ಕಿಲ್ವಾ? ನೋಡು ಮುನಿಯ, ಮಚ್ಚು ಮಚ್ಚು ಕೊಚ್ಚಾಡಬಹುದು, ಕಚ್ಚಾಡಕ್ಕಾಗಲ್ಲ. ಈ ಆಂಗಲ್ ಇಂದ ಹೆಂಗ್ ಕಾಣಿಸ್ತಾ ಇದೀಯ ಅಂದ್ರೆ ಹೆಂಗೆ ಹೆಂಗೆಂಗೋ ಕಾಣಿಸ್ತಾ ಇದೀಯ. ನಿನ್ನ ಬಿಟ್ರೆ ಬೇರೆ ಯಾರನ್ನು ಕಣ್ಣೆತ್ತಿ ನೋಡಲ್ಲ. ರಸಿಕಾ, ಅಯ್ಯೋ ಉರೇ, ನೀರ್ ಕೊಡ್ರೋ, ನೀರ್ ಕೊಡ್ರೋ. ಮಾನನು ಉಳಿತು, ಮರ್ಯಾದೆನು ಉಳಿತು. ಹೌದು, ಇವಾಗ ಹುಲಿ ತರ ಎಗರಾಡಿ ಈಗ್ಯಾಕೆ ಇಲ್ಲಿ ತರ ಉರಿ ಉರಿ ಅನ್ಕೊಂಡೋದ? ಏನಾಗಿರ್ಬಹುದು? ಬ್ಯಾಡ್ ಎಫೆಕ್ಟ್ ಆದ್ರೆ ಸೈಡ್ ಎಫೆಕ್ಟ್ ಇರ್ಲಿ ಅಂತ. ಏನಾಯ್ತೋ ಇದೇನಾಯ್ತೋ ವಿಧಿಯ ಮಂಜ, ನೋಡ್ದೆ ಕಣ, ನೋಡ್ಬಾರ್ದಲ್ಲ, ನೋಡ್ದೆ. ನೀರ್ ತಗೋ, ಉರಿ ಕಮ್ಮಿ ಆಗುತ್ತೆ. ಒಂದ್ ಸಾಕಾಗಲ್ಲ ಕಣೋ, ನೀನು ಪಾವುಗಡ ಇಟ್ಟಿದ್ದು ಬ್ಯಾಡಗಿ ಕಣೋ. ಆಂಧ್ರದಿಂದ ತರಿಸಿದ್ದು ಉರಿ ಜಾಸ್ತಿ ಆಗತ್ತೆ, ತಗೊಳ್ಳೋ. ಕೈ ಮುಟ್ಕೋಬೇಡ, ಕಣ್ಣು ಉರಿ ಆಗ್ಬಿಡುತ್ತೆ ಕಣೋ. ಎಲ್ಲಿ ಚಲೋ, ನಿನ್ ಕಷ್ಟ ನಿನಗೇನ್ ಕಷ್ಟ ಆಗ್ಲಿಲ್ಲ? ಹೇಗೆ ಆಕ್ಚುಲಿ ಜಾಲಿ ಬಾರಿನಲ್ಲಿ ಪೋಲಿ ಹುಡುಗರು ಇಲ್ಲೇ ಇದ್ರು, ಎಲ್ಲೂ ಅಲ್ಲ, ಇಲ್ಲೇ ಇದ್ರು. ಹೇಗನ್ನಿಸ್ತು ಸರ್? ನಿರಂಜನ್ ಪಾಪ ಈಗ ತುಂಬಾ ದುಃಖ. ಯಾವ್ದೋ ಹಳೆ ನೆನಪುಗಳೇನಾದ್ರು? ಹಾಗೇನಿಲ್ಲ ಕಡೆ, ಬಟ್ ಇವ್ನು ನೆನ್ಸ್ಕೊಂಡ್ ನಂಗೆ ದುಃಖ ಆಗ್ತದೆ. ಹೇಗಿದೆಯಾ ಉರಿ ಈಗ?
ಇಲ್ಲ ಅಲ್ಲಿ ತೋರ್ಸು ಸರ್. ರಕ್ತ ಬರ್ತದೆ ಸರ್, ಮೂಗಲೆಲ್ಲ ರಕ್ತ ಬರ್ತದೆ ಸರ್. ಶಿವರಾಮ ಹೇಳಿ ಸರ್. ಮೂಗಲ್ ಯಾಕೆ ರಕ್ತ ಬರುತ್ತೆ? ನಮ್ಗೆ ಅನುಮಾನ ಬಂತು ಈಗ. ಉರಿ ತಡ್ಕೊಳಕ್ಕಾಗದೆ ಎಲ್ಲ ಕಡೆ ರಕ್ತ ಬರ್ತದೆ ಸರ್. ಮನರಂಜನೆ ದೃಷ್ಟಿಯಿಂದ ಎಕ್ಸ್ಟ್ರಾಡಿನರಿ. ಯಾರು ಸುಮಾರಾಗಿ ಮಾಡಿದ್ರು ಅಂತ ಹೇಳಕ್ಕಾಗಲ್ಲ, ಎಲ್ಲರೂ ಸೂಪರ್ ಆಗಿ ಮಾಡಿದ್ರು. ಎಂಟ್ರಿ ನಮ್ಮ ಸೌಮ್ಯ, ಒಳ್ಳೆ ಹಾಡು, ತುಂಬಾ ಒಳ್ಳೆ ರಿಯಾಕ್ಷನ್ನು. ನಿನ್ನ ಜೊತೆಯಲ್ಲಿ ಬಹಳ ಚೆನ್ನಾಗಿ ಮ್ಯಾಚ್ ಮಾಡಿದ್ ನಮ್ಮ ಬಸವ. ಅವ್ನು ಫೈಟ್ ಮಾಡಿದ ರೀತಿ ಅದ್ಭುತ. ಆಮೇಲೆ ಎಕ್ಸ್ಟ್ರಾಡಿನರಿ ಶಿವು, ಮೈಂಡ್ ಬ್ಲೋಯಿಂಗ್. ನೀನು ಸೇಫ್ಟಿಗೆ 2 ವಸ್ತುನ ಇಟ್ಕೊಳ್ಳೋದು ಮುಂದೆ ಹಿಂದೆ ಎಲ್ಲ ತುಂಬಾ ಒಳ್ಳೆ ಐಡಿಯಾ ಅದು. ಈ ಕಾರ್ಯಕ್ರಮ ನೋಡೋರೆಲ್ಲ ಇನ್ಮೇಲೆ ಅದನ್ನ ಪಾಲಿಸ್ತಾರೆ. ಎಮರ್ಜೆನ್ಸಿಗೆ ಒಟ್ಟಾರೆ ಫುಲ್ ಮೀಲ್ಸ್ ತಿಂದಷ್ಟು ಖುಷಿ ಆಯ್ತು ನಮ್ಗೆ. ಎಕ್ಸ್ಟ್ರಾಡಿನರಿ. ಶೋಭಾ ಥ್ಯಾಂಕ್ ಯು ಸರ್. ಶ್ರುತಿ ಮೇಡಮ್. ಮಜಾ ಭಾರತ ಶೂಟಿಂಗ್ ಬರೋಕ್ಕೆ ನನಗೆ ಖುಷಿ ಆಗ್ತಿದೆ. ದಿನಕ್ಕೆ ಅದ್ಭುತವಾದಂಥ ಸ್ಕಿಟ್ಗಳನ್ನ ಕೊಡ್ತಾ ಇದ್ದಾರೆ. ಕಲಾವಿದರು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ. ನೀವು ಬಹುಶಃ ಮನೆಗೆ ಹೋಗಿ ಊಟಲ್ಲಿ ನೀವು ಮೊದಲನೇ ಎಪಿಸೋಡ್ಗಳನ್ನ ನೋಡಿದ್ರೆ ನೀವೆಲ್ಲ ಕಲಿತಾ ಇದ್ರಿ. ಈಗ ನಿಮ್ಮನ್ನು ನೋಡಿ ಬೇರೆ ಕಲಾವಿದರು ಕಲಿಯಷ್ಟು ದೊಡ್ಡ ಕಲಾವಿದರಾಗ್ಬಿಟ್ಟಿದ್ದೀರಿ. ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದ್ದೀರಿ. ಆ ಬಾಳೆಹಣ್ಣು ಸಿಪ್ಪೆ ಜಾರದ ಮೇಲಿಂದ ಎಫೆಕ್ಟು ನಮಗೆ ತುಂಬ ಚೆನ್ನಾಗಿತ್ತು. ಆದರೆ ನಿಮಗೆ ಮೆಣಸಿಕಾಯಿ ಎಫೆಕ್ಟ್ ಹೆಂಗಿತ್ತು ನಮಗೆ ಗೊತ್ತಾಗಲಿಲ್ಲ. ಒಟ್ಟಾರೆ ಎಲ್ಲರೂ ತುಂಬಾ ಎಂಟರ್ಟೈನ್ ಮಾಡಿದ್ರಿ. ಅದ್ಭುತವಾಗಿತ್ತು. ಶೋಭಾ. ಕೃಷ್ಣ ಅವರೇ, ನಿಮಗೆ ಹೇಗೆ ಅನ್ಸುತ್ತೆ? ನನಗನ್ಸಿದ್ದು ಐ ಥಿಂಕ್ ವೆರಿ ಸಿಂಪಲ್ ಸ್ಕ್ರಿಪ್ಟ್ ಇದು. ಪ್ಲಸ್ ಅದನ್ನು ತುಂಬ ಅದ್ಭುತವಾಗಿ ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಆ್ಯಂಡ್ ಪರ್ಫಾರ್ಮೆನ್ಸ್ ಅಷ್ಟು ಎಲ್ಲರೂ ತುಂಬ ನೀಟಾಗಿ ಮಾಡಿದ್ದಾರೆ. ಆ್ಯಂಡ್ ಭಾಳ ಎಂಜಾಯ್ ಮಾಡಿದೆ ನಾನು ಇದು ಓವರಾಲ್ ಎಲ್ಲ ಶೋನು. ಥ್ಯಾಂಕ್ ಯು ಕೃಷ್ಣ ಅವರೇ. ಮಾನಸಿ. ತುಂಬಾ ತಮಾಷೆ ಆಗಿತ್ತು. ವೆರಿ ಹೈ ಆನ್ ಎನರ್ಜಿ. ಟೆಂಪೋ ಹಾಗೆ ಮೇಂಟೈನ್ ಮಾಡ್ಕೊಂಡು ಬಂದ್ರೆ ಎಲ್ಲೂ ಡ್ರಾಪ್ ಆಗಲಿಲ್ಲ. ಮತ್ತೆ ನೀವು ಡೈಲಾಗ್ ಹೇಳ್ತಾ ಬಾಡಿ ಮೂವ್ಮೆಂಟ್ಸ್ ಏನು ಮಾಡ್ತಿರಲ್ಲ, ಕೋಆರ್ಡಿನೇಷನ್, ಅದು ತುಂಬಾ ಸುಲಭ ಅಲ್ಲ. ಇಟ್ಸ್ ಕ್ವೈಟ್ ಅ ಟಾಸ್ಕ್. ಅದು ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ರೆ. ಟೋಟಲಿ ಬ್ಯೂಟಿಫುಲಿ ರಿಟನ್ ಆ್ಯಂಡ್ ಎಕ್ಸಿಕ್ಯೂಟೆಡ್. ಥರೋಲಿ ಎಂಜಾಯ್. ಸೊ ಥ್ಯಾಂಕ್ ಯು ಹಳ್ಳಿಕಟ್ಟೆ ಆ್ಯಂಡ್ ತಮಾಸ್. ನೆಕ್ಸ್ಟ್ ಇನ್ನೂ ಜಾಸ್ತಿ ನಿರೀಕ್ಷಿಸ್ತೀವಿ ನಿಮ್ಮಿಂದ. ಸೊ ಸದ್ಯಕ್ಕೆ ಹೋಗ್ಬಿಟ್ಟು ಬನ್ನಿ, ದೇವರು ಒಳ್ಳೇದು ಮಾಡಲಿ. ಶೀತಲ್, ಬೇಗ ಶೋ ಕಂಟಿನ್ಯೂ ಮಾಡೋಣ. ಇಲ್ಲೇ ಟೀ ಶಾಪ್ ಹತ್ರ ಇರೋ ಡೈರೆಕ್ಟರ್ ಯಾರೋ ಬಂದಿಯಾರಂತೆ, ನಾನು ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಓಕೆ? ಡೈರೆಕ್ಟ್ರಾ? ಯಾವ ಡೈರೆಕ್ಟ್ರಾ? ಅದು ನನಗೂ ಗೊತ್ತಿಲ್ಲಮ್ಮ. ಏನೋ ಡಿಫ್ರೆಂಟ್ ಆಗಿ ಸಿನಿಮಾ ತೆಗಿತಾ ಇದಾರಂತೆ. ಆ ಡೈರೆಕ್ಟರ್ ಏನು ಎತ್ತ ಅಂತೆಲ್ಲ ಹೇಳಕ್ ಬರ್ತಾರೆ ನಮ್ಮ ಮಸ್ಕಿರಿ ತಂಡದವರು. ಸೊ ಲೆಟ್ಸ್ ವೆಲ್ಕಮ್ ಮಸ್ಕಿರಿ ಟೀಮ್ ಆನ್ ಸ್ಟೇಜ್. ಯಾರಿಗೊಂದು ಗೋಣಿಲ್ ಚಿಲ್ಲರೆ ಹಾಕೊಂಡ್ ಬಂದಿದ್ಯಾ? ಕೈನ ನಮ್ಮ ಗೋಣಿ ಚಿಲ್ಲರೆ ಹಾಕೊಂಡ್ ಬಂದಿದ್ದಾನೆ. ಎಷ್ಟಿದೆ ಅದರಲ್ಲಿ ಕೈ? ಒಂದು ಕೈನ ಬೆರಳು ತುಂಬ ಇರ್ಬೇಕಲ್ಲ? ಮತ್ತೆ ಇಷ್ಟೊಂದು ಇದೆ ಅಂತಂದ್ರೆ ಬೆರಳು ಎಷ್ಟಿರ್ಬೇಕು? ಒಂದು ಕೈ ಕಟ್ ನೋಡಿ. ನನ್ನ ಕೈ ಅಂದ್ರೆ ಕೈ ಅನ್ಕೊಂಡೆ ನಾನು. ಬಾಳೆಕಾಯಿ ಇಟ್ಕೊಂಡು ಎಷ್ಟು ಕೊಡ್ತೀರಾ? ಒಂದೇ ಮಾತು, 300ಗಿಂತ ಜಾಸ್ತಿ ಕೊಡಲ್ಲ. ಇದೇ ಮಾತು. ಇಲ್ಲಾಂದ್ರೆ ವಾಪಸ್ ತಗೊಂಡು ಹೋಗು. ಎಷ್ಟೇ? 300 ಕೊಡ್ತೀನಿ ಅಷ್ಟೇ. ಸರಿ. ಸರಿ. ಹಂಗ ಮತ್ತೆ ರೇಟ್ ಅಂದ್ರೆ ನೀನು ಎಷ್ಟೇ ಕೊಡೋದ್ರಲ್ಲಿದ್ದೆ? 1,000. 100 ರೂಪಾಯಿ. 100 ರೂಪಾಯಿಗೆ? ಅದಕ್ಕೆ ಮುಂದೊಂದು ಮಾತಿದೆ, ಅಪಘಾತಕ್ಕೆ ಅವಸರವೇ ಕಾರಣ ಅಂತ. ಸ್ವಲ್ಪ ದೇಶಭಕ್ತಿ ಅನ್ನೋದು ಸ್ವಲ್ಪನಾದ್ರೂ ಬೇಕು. ಸುಮ್ಮನೆ ಇರ್ತೀರಾ? 200 ರೂಪಾಯಿ ಲಾಸ್ ಅಲ್ಲಿದ್ದೇನೆ. ಮಿಲಿಟರಿ ಮಾಮ ನಮಸ್ತೆ. ನೀವಿನ್ನು ಸಾಯ್ಲಿಲ್ವಾ? ಮಿಲಿಟರಿ ಅವ್ರು ಕೊಡು, ಸ್ವಲ್ಪ ಮರ್ಯಾದೆ ಕೊಡು ವಯಸ್ಸಾದವರಿಗೆ. ಇವ್ರಿಗೆ ಎದ್ರು ಪುಕ್ಲ ಹೇಗೆ ಮಿಲಿಟರಿಗೆ ಸೆಲೆಕ್ಟ್ ಆಗಿದ್ರು ಗೊತ್ತಿಲ್ಲ. ಎದ್ರು ಪುಕ್ಲ. ಮೊನ್ನೆ ನಾನು ರೋಡಲ್ಲಿ ಹೋಗ್ತಾ ಇದ್ದೆ, ನನ್ನ ಮುಂದ್ಗಡೆ ಇವ್ರು ಹೋಗ್ತಿದ್ರು. ನಾನು ಸುಮ್ಮನೆ ಆಟೋ ಕರೆದದು. ರೋಡಲ್ಲಿ ಇವ್ರಿಲ್ಲ, ಮತ್ತೆ ಆಟೋದಲ್ಲಿ ಪಕ್ಕದ ಚರಂಡಿಯಲ್ಲಿ. ಬೇಕಾದೆ ಈಗೊಂದು ಸೌಂಡ್ ಮಾಡುವ. ಬೇಡ ಇಲ್ಲ, ವಯಸ್ಸಾದವ್ರಿ ಸುಮ್ಮನೆ ಆ ಥರ ತಮಾಷೆ ಮಾಡಬಾರ್ದು. ಹೇಳಿಲ್ವಾ ಇನ್ನೊಂದ್ಸಲ. ಹಾಗೆ ಅದ್ರಲ್ಲ ಅವರು ಸ್ವಲ್ಪ ಮಿಲಿಟರಿಯಲ್ಲಿ ಇದ್ದವರಲ್ಲ. ಹಾಲು ಒಂದು ಕೊಡು. ಚಾದು ಬರ್ಕೋ ಆಯ್ತಾ? ಚಾದು ಬರ್ಕೋಬೇಕಾ? ಬೇಡ ಆಯ್ತಲ್ಲ, ಯಾವಾಗ್ಲೂ ದುಡ್ಡು ಕೊಟ್ಟು ಹೋಗ್ತಾ ಇದ್ರಿ, ಇವತ್ತು ಬರ್ಕೋ. ನಂದು ಬರೀತೀರ? ನಂದೆಲ್ಲ ಬರ್ಕೋ ಅಂತ ಆಯ್ತು. ನಾನು ಬರೀ ಕೆರ್ಕೊಳ್ಳೋದೇ ಆಯ್ತು ಇಲ್ಲಿ ಕರ್ಮನಿಂದ.
ಅಲ್ಲ ಅಪ್ಪನ ಫೋನ್ ಬಂದಿತ್ತು ಇವತ್ತು ಬೆಳಗ್ಗೆನೆ. ಏನಂತ? ಯಾರು ಹೊಡೆದಿದ್ಯಾ ನಿನ್ನೆ ರಾತ್ರಿ? ನಿನ್ನೆ ರಾತ್ರಿ ಅಪ್ಪನಿಗೆ ಹೊಡೆದು ಬಂದಿದ್ದ. ಅದಕ್ಕೆ ಸ್ವಲ್ಪ ಟ್ರಾಜಿಡಿ ಇತ್ತು ಅವ್ರ ಟೋನಲ್ಲಿ. ನಂಗೆ ಕೋಪ ನೆತ್ತಿಗಿರಿದ್ರೆ ಕಂಟ್ರೋಲ್ ಆಗೋದಿಲ್ಲ. ಕಂಟ್ರೋಲ್ ಮಾಡ್ಬೇಕು ನಾವು, ಸಿಟ್ಟು ಬರೋದು ಸಹಜ, ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು. ಅದು ಕಂಟ್ರೋಲ್ ಆಗೋದಿಲ್ಲಲ್ಲ. ಕಂಟ್ರೋಲ್ ಮಾಡ್ಕೋಬೇಕು. ನೋಡು, ನಿನಗೆ ಒಂದ್ ವೇಳೆ ಸಿಟ್ಟು ಬಂದ್ರೆ, ಆ ರೋಷ ಏನಾದ್ರು ಬಂದ್ರೆ ಕೌಂಟ್ ಮಾಡ್ಬೇಕು. 1 ರಿಂದ 100 ತನಕ ಕೌಂಟ್ ಮಾಡಂತೆ, ಕಂಟ್ರೋಲ್ ಆಗುತ್ತೆ. ಹೌದಾ? ಓಕೆ. ನೋಡು, ಈಗ ಸಿಟ್ಟು ಬಂತು ಅಂತ ಅನ್ಕೋ, ಕೌಂಟ್ ಮಾಡು. ಸಿಟ್ಟು ಬರ್ಲಿಲ್ಲಲ್ಲ. ಬಂತು ಅಂತ ಅನ್ಕೊಳ್ಳೋ. ಇಲ್ಲ ಬರ್ಲಿಲ್ಲಲ್ಲ. ನೀನು ಸಿಟ್ಟು ಬಂತು ಅಂತ ಈಗ ಬಂತು. 1 2 3 4 5 6 7 8 9 10 11 12 ಯಾವಲ್ಲವ ಹೊಡೆದ ಮೇಲೆ ಕೌಂಟ್ ಮಾಡೋದೇನ? ಮೊದ್ಲು ಕೌಂಟ್ ಮಾಡ್ಬೇಕು. ನಿನಗೆ ಹೇಳ್ತಾ ಇದ್ದೀನಿ, ನನಗೆ ಹುಚ್ಚು. ನಂಗೆ ಗೊತ್ತ ಕರ್ಮಾನಿಂದ. ಅವ್ರ ಪರಿಚಯ ಉಂಟಾ? ಯಾರ್ದು? ಸೀರಿಯಲ್ ಎಲ್ಲ ಡೈರೆಕ್ಟ್ ಮಾಡ್ತಾರೆ ಅಂತ ಹೇಳ್ತಿರೋದು. ಈಗ ಮೂವಿ ಮಾಡ್ತಿದಾರಂತೆ. ಈಗ ನೀನ್ ಹೇಳಿದ್ಯಲ್ಲ ನಂಗೇನ್ ಕೆಲ್ಸ ಇಲ್ಲ ಅಂತ, ಇನ್ಮೇಲೆ ರೌಡಿಸಂ ಬಿಡೋದು, ಫಿಲ್ಮಿಗೆ ಡೈರೆಕ್ಟ್, ಮತ್ತೆ ನಾನು ಆಕ್ಟರ್. ನಮಸ್ತೆ. ನಮಸ್ತೆ ನಮಸ್ತೆ ನಮಸ್ತೆ. ಚಾ ಕುಡಿತೀರಾ? ಪರವಾಗಿಲ್ಲ, ದುಡ್ಡು ಬೇಡ. ಕುಡ್ದು ಬಂದೆ ಈಗ, ಪರವಾಗಿಲ್ಲ. ಸರ್ ನಮ್ ದೊಡ್ಡ ಫ್ಯಾನ್ ಸರ್ ನಿಮ್ದು. ನಿಮ್ದು ಫ್ಯಾನ್ ನಾನು. ಹೌದಾ? ನಾನು ಸೀರಿಯಲ್ ಅಲ್ಲ ಸರ್, ಬೆಳಿಗ್ಗಿಂದ ಸಂಜೆ ತನಕ ನಿಮ್ ಸೀರಿಯಲ್ ಇದ್ರೆ ಟಿವಿ ಮುಂದೆನೆ. ಓಕೆ ಫೈನ್. ಎಲ್ಲಿ ಬೆಳಗಿನ ಸಂಜೆ ತನಕ ಇಲ್ಲೇ ಇರ್ತಿ? ನಂಗೆ ಗೊತ್ತಿಲ್ಲ, ಗೊತ್ತಿಲ್ಲ. ಪರವಾಗಿಲ್ಲ ಸರ್, ನೀವೊಂದು ಮೂವಿ ಮಾಡ್ತಿದ್ರ? ಹೌದು, ನಾನು ಆಕ್ಚುಲಿ ಒಂದು ಮೂವಿ ಮಾಡ್ತಾ ಇದ್ದೇನೆ, ಕನ್ನಡ ಮೂವಿ, ಹೊಸತ್ತು. ಆಕ್ಚುಲಿ ಅದು ಪಕ್ಕಾ ನ್ಯಾಚುರಲ್ ಸಿನಿಮಾ. ಮತ್ತೆ ಹೇಗಿರುತ್ತೆ ಅಂದ್ರೆ ನಮ್ಮ ದೇಶ ಪ್ರೇಮದ ಒಂದು ಕತೆ. ಹಾಗೆ ಅದಕ್ಕೆ ಆಡಿಷನ್ ಅಲ್ಲಿ ಇಟ್ಟಿದ್ದೆ. ಆಕ್ಚುಲಿ ಯಾರು ಸೆಲೆಕ್ಟ್ ಆಗಿಲ್ಲ. ಅದಕ್ಕೆ ನಾನು ಆಡಿಷನ್ ಮಾಡ್ತಾ ಇದ್ದೇನೆ. ಈಗ ಮನೆಗೆಲ್ಲ ಹೋಗಿ ಮಾಡೋದು ಒಂದು ಸಮಥಿಂಗ್ ಡಿಫ್ರೆಂಟ್. ಯಾಕಂದ್ರೆ ಕ್ಯಾರೆಕ್ಟರ್ ಹಾಕಿದೆ, 2 ಕ್ಯಾರೆಕ್ಟರ್ ಬೇಕು ನನಗೆ, ಸಮಥಿಂಗ್ ಡಿಫ್ರೆಂಟ್. ಸರ್ ನಾನೆಲ್ಲ ಈ ನಾಟಕದಲ್ಲೇ ಮಾಡಿದ್ದೀನಿ ಸರ್. ನಾಟಕದಲ್ಲೆಲ್ಲ ಹೀರೋ ಎಲ್ಲ ಮಾಡಿದ್ದೀನಿ ಸರ್. ಹೌದಾ? ಹೌದಾ ಸರ್? ಯಾವ ನಾಟಕ? ರೀಸೆಂಟ್ಲಿ ಬಸ್ ಕಂಡಕ್ಟರ್. ಅದ್ರಲ್ಲಿ ಕಂಡಕ್ಟರ್ ನಾನೇ ಸರ್. ಸರ್ ಅದ್ರಲ್ಲಿ ನಾನು ಬಸ್ ಮಾಡಿದ್ದೇನೆ. ಹೇಳು ಯಾವ್ದಾರು. ನಾನು ಮಾಡಿದ್ದೇನೆ ಅದರಲ್ಲಿ, ಬಸ್ಸಲ್ಲಿ ನಾನಿದ್ದೆ. ಸರ್ ಇನ್ನೊಂದು ಮಾಡಿದ್ದೀನಿ ಸರ್ ನಾಟಕ. ಇನ್ನೊಂದು ನಾಟಕ ಸರ್, ಮುದುಕನ ಮದುವೆ. ಓ, ಕೇಳಿದ್ದೇನೆ. ಅದ್ರಲ್ಲಿ ಹೀರೋ ನಾನೇ ಸರ್. ಅದ್ರಲ್ಲಿ ಮದುವೆ ನನಗೆ ಮುದುಕವ. ಓಕೆ, ನಾನೀಗ ಕಾನ್ಸೆಪ್ಟ್ ಹೇಳ್ತೀನಿ. ಇಬ್ರು ಫ್ರೆಂಡ್ಸ್ಗಳ ಕತೆ. ಇಬ್ರು ಫ್ರೆಂಡ್ಸ್. ನಾವಿಬ್ರು ಫ್ರೆಂಡ್ಸ್. ಯಾರು ಫ್ರೆಂಡ್ಸ್ ಅಲ್ಲಿ? ನಾವು ಫ್ರೆಂಡ್ಸ್. ಅಲ್ಲಿ ತಿಂದಿದ್ದು ಸಂಜೆ ಕೊಟ್ಟು ಹೋಗು. ಕರ್ಮ. ಹೌದು, ನಾವು ಫ್ರೆಂಡ್ಸು. ಹೌದಾ? ಈ ಕತೆ ಹೇಗಿದೆ ಅಂದ್ರೆ, ಒಂದು ಹಳ್ಳಿ ಸಿನಿಮಾ ಇದು, ಮತ್ತೆ ದೇಶ ಪ್ರೇಮದ್ದು. ಹಳ್ಳಿಯಲ್ಲಿ ಒಬ್ಬ ಹುಡುಗ ಇರ್ತಾನೆ, ಅವನಿಗೆ ಒಂದು ಟೀ ಸ್ಟಾಲ್ ಇರುತ್ತೆ. ಅದು ನನಗಿದೆ, ಇದು ನಂದೆ. ನೈಸ್. ಸೇಮ್ ಹಾಗೆ ಒಂದು ಟೀ ಸ್ಟಾಲ್ ಇರುತ್ತೆ. ಇನ್ನೊಬ್ಬ ಇರ್ತಾನೆ, ಅವ್ರ ಗೆಳೆಯ ಇರ್ತಾನೆ, ಫ್ರೆಂಡ್. ಅವನು ಪಕ್ಕಾ ಪೊರ್ಕಿ ಅವ. ಕೆಲಸ ಇಲ್ಲ ಅವನಿಗೆ, ಕೆಲಸ ಇಲ್ಲ, ಪೆಟ್ಟೆಲ್ಲ ಮಾಡ್ಕೊಂಡ್ ಬರೋದು. ಅದೇ ಅವನೇ ನೆನ್ನೆ ಅಪ್ಪನಿಗೆ ಹೊಡೆದು ಬಂದಿದ್ದಾನೆ. ಓಕೆ, ಕತೆ ಕೇಳಿ. ಈ ಇಬ್ಬರಲ್ಲಿ ಒಬ್ರಿಗೆ ಒಂದು ಗಲ್ಫಿಗೆ ಹೋಗೋ ಚಾನ್ಸ್ ಸಿಗುತ್ತೆ. ಐ ಮೀನ್ ಹೊರಗೆ ದೇಶಕ್ಕೆ. ಗಲ್ಫ್ಗೆ? ಯಾವುದು? ಅವನ ಹತ್ರ ದುಡ್ಡಿಲ್ಲ, ಪಾಸ್ಪೋರ್ಟ್ ಆಗಿಲ್ಲ ಅವನಿಗೆ. ನಾನು ವೇಟ್ ಒನ್ ಸೆಕೆಂಡ್. ನೀವು ಬೇಡ ಗಲ್ಫಿಗೆ ನೀವು. ನೀವು ಬೇಡ, ನೀವು ಗಲ್ಫಿಗೆ ಹೋಗಿ. ನೀವೆಲ್ಲಿದ್ದೀರಿ ಈಗ? ನಾನು ಗಲ್ಫಲ್ಲಿ. ಓಕೆ, ಇವ್ರು ಗಲ್ಫಲ್ಲಿ ಇದ್ದಾರೆ. ಓಕೆ, ಗೊತ್ತಾಯ್ತಲ್ಲ ನಿಮಗೆ, ಇವ್ರು ಗಲ್ಫಲ್ಲಿ ಇದ್ದಾರೆ ಈಗ. ಹಾಗೆ ಇವ್ರಿಗೆ ಕೆಲಸ ಇಲ್ಲ. ಕೆಲಸ ಇಲ್ಲ. ನೀನು ಆ ಕ್ಯಾಂಟೀನ್ ನೋಡ್ಕೊಳ್ಳಿದ್ರೆ ನೋಡ್ಕೊ, ನಾನು ಬಿಟ್ಟೆ. ನೀನ್ ತಗೋ. ಓಕೆ, ನಾ ಕತೆ ಇಲ್ಲ. ಇವ್ರು ಊರಲ್ಲಿ ಇರ್ತಾರೆ, ತುಂಬಾ ಕೆಲಸ ಟ್ರೈ ಮಾಡ್ತಾರೆ, ಕೆಲಸ ಸಿಗಲ್ಲ. ಮತ್ತೆ ಗಾರೆ ಕೆಲಸಕ್ಕೆ ಹೋಗ್ತಾರೆ, ಬಿಸಿಲಲ್ಲಿ ಒಣಗ್ತಾ ಇರ್ತಾರೆ ಅವರು. ಗಾರೆ ಕೆಲಸದಲ್ಲಿ ಬಿಸಿಲಲ್ಲಿ ಒಣಗ್ತಾ ಇರ್ತೀವಿ. ಬಿಸಿಲಲ್ಲಿ ಏನಾಯ್ತು? ಚಳಿ ಗಲ್ಫಲ್ಲಿ AC ರೂಮ್ ಒಳಗೆ ಇದ್ದೀನಿ. ಓಕೆ, ನೀವು ಗಲ್ಫಲ್ಲಿ ಇದ್ದೀರಾ? ಓಕೆ, ನೀವು ಗಲ್ಫಲ್ಲಿ ಇದ್ದೀರಿ ಈಗ. ನೀವು ತುಂಬಾ ಕೆಲಸ ಟ್ರೈ ಮಾಡ್ತೀರಿ, ಕೆಲಸ ಸಿಗಲ್ಲ. ಇವ್ರು ಗಲ್ಫಲ್ಲಿ ಇರ್ತಾರೆ. ಒಂದು ದಿವಸ ಏನಾಗ್ತದೆ, ಮನೆಯಲ್ಲಿ ಕೂತ್ಕೊಳ್ತೀರಿ, ಕೆಲಸನೇ ಬೇಡ ಅಂತ ಹೇಳಿ. ಆಗ ನಿಮ್ಮ ಪಕ್ಕದ ಮನೆಗೆ ಎದುರುಗಡೆ ಮನೆಗೆ ಯಾರು ಬರ್ತಾರೆ ಗೊತ್ತಾ? ಒಂದು ಫ್ಯಾಮಿಲಿ ಬರ್ತಾರೆ ಬಾಡಿಗೆಗೆ. ಅದರಲ್ಲಿ ಒಂದು 70-75 ಇಯರ್ಸ್ ಒಂದು ಅಜ್ಜಿ 70-75 ಅಜ್ಜಿ. ಅವ್ರ ಜೊತೆ ಅವರ ಗಂಡ ಇದ್ದಾರೆ, ಒಂದು 80. ನಾನು ಗಲ್ಫಲ್ಲಿ. ನೀವು ಗಲ್ಫಲ್ಲಿ ಬಿಸಿ ಇರ್ತೀನಿ, ಬೇಕಾದ್ರೆ ಕರೀರಿ, ನಾನು ಬಿಸಿ ಇರ್ತೀನಿ ಸ್ವಲ್ಪ. ಅವ್ರ ಜೊತೆ ಅವ್ರ ಗಂಡ ಇರ್ತಾರೆ, ಒಂದು ಮುದುಕ 85 ವರ್ಷದ್ದು. ಪ್ಲಸ್ ಅವರದ್ದು ಒಂದು ಮೊಮ್ಮಗಿಗೆ ಒಂದು ಎಷ್ಟು ವರ್ಷ ಅಂತ ಹೇಳಿದ್ರೆ 4-5 ಅಲ್ಲ, 4-5 ಅಲ್ಲ, ಅವ್ರಿಗೆ ಸಾಧಾರಣ ಒಂದು 18-90 ಬಿಟ್ವೀನ್ ದ್ಯಾಟ್. 18-19 ಒಳಗೆ. 18-19 ಹುಡುಗ. ಹುಡುಗಿ.
ಹುಡುಗಿ ಅವಳು ಎಷ್ಟು ಸುಂದರ ಅಂದ್ರೆ ಚಂದ್ರದ ಬೊಂಬೆ ಅಷ್ಟು ಸುಂದರವಾಗಿದ್ದಾಳೆ. ಆ ಟೈಮಲ್ಲಿ ನೀವು ಆ ಟೈಮಲ್ಲಿ ನಾನು ಗಲ್ಫಿಂದ ಬರುದು. ನಾನು ಬರ್ತೇನೆ. ನೀವು ಬರ್ಲಿಕ್ಕಿಲ್ಲ. ಹೇಳ್ತೀನಿ ಯಾವಾಗ ಬರ್ಬೇಕು ಅಂತ. ಸೊ ಹುಡುಗಿ ಹತ್ರ ನೀವು ಕ್ಲೋಸ್ ಆಗ್ತೀವಿ, ನಿಮ್ದು ಅಲ್ಲಿ ಫ್ರೆಂಡ್ಶಿಪ್ ಆಗುತ್ತೆ. ಆ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗಿ ಎಲ್ಲಿಯಾಗ ಸ್ನೇಹವಾಗಿ ಪ್ರೀತಿಗೆ ತಿರುಗುತ್ತೆ. ಆಮೇಲೆ ಗೊತ್ತಲ್ಲ, ಪ್ರೀತಿ ಆದ್ಮೇಲೆ ಏನಂತ ಪಾರ್ಕ್, ರೆಸಾರ್ಟ್, ಮಾಲ್, ಅದು ಇದು ಶಾಪಿಂಗ್ ಅಂತ ತಿರುಗ್ತಾ ಇರ್ತೀರಿ ನೀವು. ನಾನು ಬಂದೆ ಅವಾಗ, ಅಲ್ಲಿ ವ್ಯಾಪಾರ ಇಲ್ಲ. ಕೆಲಸ ಇಲ್ವ ಅಲ್ಲಿ? ಕೆಲಸ ಇಲ್ಲ, ಇವತ್ತು ರಜೆ. ಇವತ್ತೆಂತ ರಜೆ? ಶುಕ್ರವಾರ ರಜೆ. ಆಗಲ್ಲ, ಬರ್ಲಿಕ್ಕಿಲ್ಲ. ಆಗಲ್ಲ, ಬರ್ಲಿಕ್ಕಿಲ್ಲ. ನಾನು ಹೇಳ್ತೀನಿ ಯಾವಾಗ ಬರ್ಬೇಕು, ನೀವು ಹೋಗಿ ಈಗ. ಫೈನಲಿ ಏನಾಗುತ್ತೆ ಅಂದ್ರೆ, ಇವಳಿಗೊಂದು ಅಣ್ಣ ಇರ್ತಾನೆ, ಅವನು ಗಲ್ಫ್ ಅಲ್ಲಿ ಇದ್ದಾನೆ. ಅವನು ಊರಿಗೆ ಬರ್ತಾನೆ. ಊರಿಗೆ ಬಂದ್ಮೇಲೆ ನಿಮ್ಮ ವಿಷಯ ಅವನಿಗೆ ಗೊತ್ತಾಗುತ್ತೆ. ಅವ ಏನ್ ಮಾಡ್ತಾನೆ? ಒಂದ್ಸಲ ನಿಮ್ಮನ್ನು ಹಿಡ್ಕೊಂಡು ಸಾರಿ ಬಡಿತಾನೆ. ಹಿಂಗೆ ಆಗುತ್ತೆ. ಅಲ್ಲ, ಇದು ನಾನು ಬರ್ತೇನೆ. ನಾನು ಬರುದ? ನನಗೆ ಇಲ್ಲಿ ಬಿಸಿ ಆಗುದಿಲ್ಲ. ಇಲ್ಲಿ ಬಿಸಿ ಆಗ್ತಾ ಇದೆ, ಒಯ್ಗೆ ಎಲ್ಲ. ನೀನು ಆಗ ಚಳಿ ಅಂತ ಹೇಳಿದಲ್ಲ? ಚಳಿ. ನಾನು ಆಗ ರೂಮಿನ ಒಳಗಿದ್ದೆ, ಈಗ ಹೊರಗಿದ್ದೇನೆ. ನಾನು ಆಗುದಿಲ್ಲ, ನಾನು ಬರ್ತೇನೆ. ನಾನು ಯಾವಾಗ? ಈಗ ಬರ್ಲಿಕ್ಕೆಲ್ಲ ಹೇಳ್ತೇನೆ ಯಾವಾಗ ಬರ್ಬೇಕು ಅಂತ. ಇವನು ನಿಮ್ಗೆ ಫುಲ್ ಟೆನ್ಷನ್. ಮೊದಲೇ ಕೆಲಸ ಇಲ್ಲ, ಆಮೇಲೆ ಇದು ಕೂಡ ಆಯ್ತು. ನೀವು ನಗಡು ಏನಿಲ್ಲ, ಅವನಿಗೆ ಹೊಡೆಯೋದು ನಮ್ಮ ಪರಿಸ್ಥಿತಿ ಅನ್ಕೊಂಡಿದ್ದು ನಾನು. ಆ ಟೈಮಲ್ಲಿ ಇವರು ಗಲ್ಫಿಂದ ಬರುತ್ತೆ. ನೀ ಗಲ್ಫಿಂದ ಬರ್ಲಿಕ್ಕೆ? ಯಾರು? ನೀವು ಗಲ್ಫಿಂದ ಬರ್ಲಿಕ್ಕೆ? ಹುಚ್ಚ ನನಗೆ. ನಾನೇ ಗುರ್ಸೋದಿಲ್ಲ. ಇಲ್ಲಿ ಕೆಲಸ ಇದೆ ಎಷ್ಟು. ಈಗ ರಜೆ ಇಲ್ಲ, ಆಗುದಿಲ್ಲ. ರಂಜಾನ್ ರಜೆ ಎಲ್ಲ ಕಳೆದ ಆಯ್ತು. ಇವತ್ತು ಅಂಗಡಿ ಓಪನ್ ಮಾಡ್ಬೇಕು ನಾನು. ಬರ್ಬೇಕು. ಬೇಡ, ಆವಾಗ ರಜೆ ಇದ್ದಾಗ ಬರ್ತೀನಿ ಅಂದಾಗ ಬೇಡ ಅಂದ್ರೆ ಈಗ ಆಗುದಿಲ್ಲ, ನನಗೆ ಕೆಲಸ ಇದೆ, ಬಿಸಿ. ನಿನ್ನ ಫ್ರೆಂಡ್ ಸ್ಥಿತಿ ಚೆನ್ನಾಗಿಲ್ಲ, ಬರ್ಬೇಕೀಗ. ಪರವಾಗಿಲ್ಲ, ಅವ ಸಾಯಲಿ, ನನಗೇನು. ನಾನು ದುಡಿಯೋಕೆ ಬಂದಿರೋದು. ನಾನು ಈ ರಜೆ ಕೊಡುದಿಲ್ಲ. ನೀವು ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ನಾನು ಕಷ್ಟದಲ್ಲಿದ್ದು ಇಲ್ಲಿ ಬಂದಿರೋದು. ನಾನು ಬೇಕಾದ್ರೆ ನನ್ನ ಬಾಸ್ ಹತ್ರ ಕೇಳಿ, ಆಗುದಿಲ್ಲ ಅಂತ ಹೇಳ್ದವ. ಅದಲ್ಲಿದ್ದು ನೀವು ಬರ್ಬೇಕು. ಆಗುದಿಲ್ಲ, ನನಗೆ ಬರ್ಲಿಕ್ಕೆ ಆಗುದಿಲ್ಲ. ನಾನು ಅರ್ಥ ಮಾಡ್ಕೊಳ್ಳಿ, ಆಗುದಿಲ್ಲ. ವೇಟ್, ನಿಮ್ಮ ಅಪ್ಪನಿಗೆ ಹುಷಾರಿದ್ರೆ ಅಲ್ಲಿ ಟೆಲಿಗ್ರಾಮ್ ಬರ್ತದೆ, ನೀವು ಬರ್ಬೇಕು. ಯಾರಿಗೆ? ನಿಮ್ಮ ಅಪ್ಪನ ಹುಷಾರಿಲ್ಲ. ಇಲ್ಲ, ನಮ್ಮ ಅಪ್ಪ ಸತ್ತಿದ್ದಾರೆ. ಅಪ್ಪ ಇದ್ದಾರೆ. ಇಲ್ಲ, ಆಗುದಿಲ್ಲ. ನಾನು ಆವಾಗಲೇ ಬರ್ತೇನೆ ಅಂತ ಹೇಳಿಲ್ವಾ? ಕಾನ್ಸೆಪ್ಟ್ ಬರ್ದಿದ್ದು ನಾನು. ಈ ತರ ಇದೆ ಕತೆ. ನಿಮಗೆ ಪಾಠ ಬೇಕಿದ್ರೆ ನೀವು ಬರಲೇಬೇಕು. ನೀವು ಬರ್ತಾ ಇದ್ದೀರಿ, ಗಲ್ಫಿಂದ ಊರಿಗೆ ಬರ್ತಾ ಇದ್ದೀರಿ ಅಷ್ಟೇ. ಇಲ್ಲಿ ಬಂದು ಮರು ದಿವಸ ಹೋಗ್ತೀನಿ ನಾನು. ಒಂದೇ ದಿವಸ ನಿಲ್ಲೋದು, ನನಗೆ ರಜೆ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಆಯ್ತು, ಒಮ್ಮೆ ಬರ್ಲಿ. ಓಕೆ, ಸರಿ. ಊರಿಗೆ ಬಂದ್ರಿ, ಬಂದ ಮೇಲೆ ಒಂದು ವಿಷಯ ಗೊತ್ತಾಗುತ್ತೆ. ಆಗುದಿಲ್ಲ, ಶೆಕೆ. ಅಲ್ಲಿ ಚಳಿ, ಇಲ್ಲಿ ಶೆಕೆ. ಬಂದ್ಮೇಲೆ ಒಂದು ವಿಷಯ ಗೊತ್ತಾಗುತ್ತೆ. ಅದು ಏನಂತ ಹೇಳಿದ್ರೆ, ಇವ ಲವ್ ಮಾಡೋ ಹುಡುಗಿ ಬೇರೆ ಯಾರು ಅಲ್ಲ. ಯಾರದು? ಯಾರು? ನೀವು ಮದುವೆ ಆಗ್ಬೇಕಾಗಿದ್ದ ನಿಮ್ಮ ಸ್ವಂತ ಮಾವನ ಮಗಳು. ಸವಿತಾ? ನನ್ನ ಮಾವನ ಮಗಳು? ನನ್ನ ಮಾವನ ಮಗಳನ್ನೆಲ್ಲ ಮಾಡೋಣ? ಜೊತೆಗೆ ಇದ್ದು ನನ್ನ ಬುಕ್ಸಡಿ ಎಲ್ಲ ತಿಂದು ಹೋಗಿ ನನ್ನ ಮಾವನ ಮಗಳನ್ನೆಲ್ಲ ಮಾಡ್ತಾ ಇದ್ದೀರಾ? ಬಿಡುದಿಲ್ಲ. ಅಲ್ಲ, ಕಥೆಯಲ್ಲಿ ಏನು ಕತೆ? ಅವ ಹೇಳಿದ್ದೇನೆ. ಏನು ಹೇಳಿದೆ? ನೀನು ನನ್ನ ಮಾವನ ಮಗಳನ್ನ ನೀವ್ ಯಾಕೆ? ದೇಶ ಪ್ರೇಮದ ಕತೆ ನೀವ್ ಯಾಕೆ? ಹೌದು, ದೇಶ ಪ್ರೇಮ ಇದ್ರಲ್ಲಿ ಯಾವುದು ದೇಶ ಪ್ರೇಮ? ಅವಾಗಿಂದ ಹೇಳ್ತಾ ಇದ್ದಾರೆ ದೇಶ ಪ್ರೇಮ ಅಂತ. ಇದ್ರಲ್ಲಿ ದೇಶ ಪ್ರೇಮದ ಕತೆ ನೋಡಿ. ಈಗ ನೀವು ನಿಮ್ಗೆ ಅವನಿಗೆ ಕೆಲಸ ಇಲ್ಲ, ನೀವು ಕೆಲಸ ಬಿಟ್ಟು ಬೇರೆ ದೇಶಕ್ಕೆ ಹೋಗಿಲ್ವಾ? ನಿಮ್ಗೆ ದೇಶ ಪ್ರೇಮ ಉಂಟಾಗದೆ? ನಿಮ್ಗೆ ದೇಶ ಪ್ರೇಮ ಇಲ್ಲ. ಅವ ನೋಡಿ, ಇಲ್ಲಿ ಯಾರು ಲವ್ ಮಾಡ್ತಿದ್ರೆ ನೀವು ಅಲ್ಲಿಂದ ಇಲ್ಲಿಗೆ ಬರ್ಬೇಕಾ? ದೇಶ ಪ್ರೇಮ ಇಲ್ಲ ನೋಡಿ. ಅಲ್ಲಿ ಒಂದು ಲಿಂಕ್ ಇದೆ, ಕೊನೆಗೆ ಲಿಂಕ್ ಇದೆ. ಅದಕ್ಕೆ ಲಿಂಕ್ ಇದೆ. ದೇಶ ಪ್ರೇಮನೇ ಇದು ಎಂತ ಗೊತ್ತಾದ? ಸಾರೆ ಜಹಾಜ್ ಎಲ್ಲರಿಗೂ ಗೊತ್ತಿಲ್ಲ ಲಾಸ್ಟಿಗೆ ನಮ್ಮ ವಿಷಯ. ಹಿಂಗೆ ಆಗ್ಬೇಕು. ಜಡ್ಜಸ್, ಈ ಸ್ಕಿಟ್ ಅಲ್ಲಿ ನಿಮಗೆ ಏನ್ ಇಷ್ಟ ಆಯ್ತು, ಏನ್ ಇಷ್ಟ ಆಗಿಲ್ಲ? ವಾಟ್ಸ್ ಯುವರ್ ಒಪಿನಿಯನ್ ಆನ್ ದಿಸ್? ಏನೋ ಒಂಥರ ಅನ್ಯೂಶುವಲ್ ಆಗಿ ಸ್ಟಾರ್ಟ್ ಆಯ್ತು ಸ್ಕಿಟ್ಟು. ತುಂಬಾ ವ್ಯತ್ಯಾಸವಾಗಿ ಯೋಚನೆ ಮಾಡಿದ್ದೀರಾ ನೀವು. ಯಾಕೆಂದ್ರೆ ತುಂಬಾ ರಿಸ್ಕ್ ಈ ಕೆಲಸ. ಎಲ್ಲೂ ತುಂಬಾ ಕಾನ್ಫಿಡೆಂಟ್ ಆಗಿ ನಗುವಂತ ಮ್ಯಾಟ್ರ್ಗಳು ಎಲ್ಲೂ ಇಲ್ಲ. ತುಂಬಾ ಡೆಲಿಕೇಟ್ ಮ್ಯಾಟ್ರ್ ಅದು ನೀವು ತಗೊಂಡಿರೋದು. ಬಟ್ ಅದನ್ನು ತುಂಬಾ ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡಕ್ ಟ್ರೈ ಮಾಡಿದ್ರಿ. ರಾಷ್ಟ್ರ ಪ್ರೇಮ, ದೇಶ ಪ್ರೇಮ ಈ ವೇದಿಕೆ ಮೇಲೆ ನೀವು ಹೇಳಕ್ ಹೊರಟಿದ್ದಕ್ಕೆ ನಾನು ಮಜಾ ಭಾರತ ವೇದಿಕೆಯಿಂದ ನಿಮ್ಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಶ್ರುತಿ ಮ್ಯಾಮ್, ನಿಮಗೆ ಹೇಗೆ ಅನಿಸ್ತು? ತಗೊಂಡಂಥ ಕಾನ್ಸೆಪ್ಟ್ ತುಂಬ ಅದ್ಭುತವಾಗಿದೆ. ಒಂದು ಒಳ್ಳೆ ಉದ್ದೇಶ ಆಯಿತು ಸ್ಕಿಟ್ಟಲ್ಲಿ. ಒಳ್ಳೆ ವಿಚಾರನ ಜ್ಞಾಪಿಸ್ಕೊಂಡ್ರಿ ಈ ಸ್ಕಿಟ್ಟಲ್ಲಿ. ನಗು ಎಲ್ಲೋ ಮರ್ತೋಯ್ತಾ ಅಂತ ನನಗೆ ಅನಿಸ್ತಾ ಇತ್ತು. ಮುಂದೆ ನಗು ತರಿಸ್ತೀರಿ ಅನ್ನೋ ನಂಬಿಕೆ ಮೇಲೆ ಗುಡ್ ಲಕ್ ಫಾರ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಕೃಷ್ಣ ಅವರೇ, ನಿಮ್ಗೆ ಹೇಗೆ ಅನಿಸ್ತು? ನಾನು ಆ್ಯಕ್ಚುಲಿ ನಿಮ್ಮದು ಪ್ರೀವಿಯಸ್ ಎಪಿಸೋಡ್ ಒಂದು ನೋಡಿದ್ದೆ.
ರಾಜ ಇದು ಮಾಡಿದ್ದು ತುಂಬಾ ಅದ್ಭುತವಾಗಿ ಮಾಡಿದ್ರಿ. ನೀವು ಅದ್ಭುತ ಕಲಾವಿದರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆಲ್ ದ ಬೆಸ್ಟ್ ನಿಮ್ಮೆಲ್ರಿಗೂ. ಸೊ ಹೀಗೆ ಎಲ್ರಿಗೂ ಮನರಂಜನೆ ಕೊಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಕೃಷ್ಣ. ಮಾನ್ಸಿ ಎಂಜಾಯ್ ಮಾಡಿದೆ. ಎಸ್ಪೆಷಲಿ ದೀಪಕ್ ಅವರೇ ಇಂಟು ದ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ರಿ. ನಾನು ಗಲ್ಫಲ್ಲಿದ್ದೇನೆ ತುಂಬಾ ಎಂಜಾಯ್ ಮಾಡಿದೆ. ಆಸ್ ಅನ್ ಆಡಿಯನ್ಸ್ ಎಂಜಾಯ್ ಮಾಡಿದೆ. ಜಡ್ಜಿಂಗ್ ಎಲ್ಲ ಇವ್ರಿಗೆ ಬಿಟ್ಬಿಡ್ತೀನಿ. ಸೊ ಆನ್ ದ ಹೋಲ್ ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಪ್ರಯತ್ನ ಪಡಿ ಅಂತ ಹೇಳ್ತಾ ಸೊ ಇಲ್ಲಿಗೆ ಬೀಳ್ಕೊಡ್ತಾ ಇದೀವಿ. ಯಾಕೋ ನಿರಂಜನ್ ಒಂಥರ ಆಡ್ತಾ ಇದ್ದಾನೆ. ಅವನನ್ನ ಆಸ್ಪತ್ರೆ ಕರ್ಕೊಂಡೋಗಿ ತೋರಿಸ್ಕೊಂಡು ಬರ್ತೀನಿ. ಅಷ್ಟರವರೆಗೆ ನಮ್ಮ ಜೋಕುಮಾರ ಸ್ವಾಮಿಗಳು ಸ್ಕಿಟ್ ತಗೊಂಡು ಬರ್ತಾ ಇದ್ದಾರೆ. ನೋಡ್ತಾ ಇರಿ. ಪ್ಲೀಸ್ ವೆಲ್ಕಮ್ ಜೋಕುಮಾರ ಸ್ವಾಮಿಗಳು ಆನ್ ಸ್ಟೇಜ್. ರೀ ನನ್ ಮಗಳಿಗೆ ಹುಷಾರಿಲ್ಲ, ನೀವು ನೋಡಿದ್ರೆ ಡ್ಯಾನ್ಸ್ ಮಾಡ್ತಿದ್ದೀರಲ್ಲ, ಇದು ಸರಿನಾ? ಹೌದು ಕಣೆ, ಏನ್ ಮಾಡ್ಲಿ, ನಾನು ಒಳ್ಳೆ ಡ್ಯಾನ್ಸರ್ ಅಂತ ನಮ್ಮ ಮೆಂಟರ್ ಒಂದು ಸಾಂಗ್ ಹಾಕಿದ್ದಾರೆ. ಅದಕ್ಕೆ ಬೆಂಗಳೂರಲ್ಲಿ ನಂಬರ್ 1 ಡಾಕ್ಟ್ರಿಗೆ ಹೇಳಿದೀನಿ, ನಾಯಿ ಚಂದ್ರು ಅಂತ. ಈ ಒಳ್ಳೆ ನಾಯಿ ಸ್ಪೆಷಲಿಸ್ಟ್. ಈಗ ಬತ್ತ ನಮ್ ಚಿನ್ನು ರೆಡಿ ಆಯ್ತಾನೆ. ಇದು ನನ್ ಮಗಳು, ನಾಯಿ ಅಲ್ಲ. ಮೋನಿ ಮಂಗಡಿ. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್. ಏನಾಗಿದೆ ನಾಯಿಗೆ ಪ್ರಾಬ್ಲಮ್? ಡಾಕ್ಟರ್ ಇದು ನನ್ನ ಮಗಳು. ಸರಿ ನಿಮ್ಮ ಮಗಳಿಗೆ ಏನಾಗಿದೆ? ಏನೂ ಇಲ್ಲ ಡಾಕ್ಟ್ರೆ, ನಿನ್ನೆ ಸಂಜೆ ಕಾಂಪೌಂಡ್ ಆಡಿ ಲೈಟ್ ಕಂಬದ ಹತ್ರ ಬೀದಿ ನಾಯಿ ಜೊತೆ ಚಾಟಿಂಗ್ ಮಾಡ್ತಾ ಇದ್ಲು. ಬೈದೆ, ಅದಕ್ಕೆ ಊಟ ಬಿಟ್ಟು ಹಿಂಗಾಗಿದ್ದಾಳೆ. ನೀವೇನ್ ತಲೆ ಕೆಡಿಸ್ಕೊಳ್ಕೋಬಿಡಿ, ಸ್ವಲ್ಪ ಡಿಪ್ರೆಷನ್ಗೆ ಹೋಗಿರ್ಬೋದು ಅಷ್ಟೇ. ನೀವು ನಾಯಿ ತರ ಸಾಕ್ಬೇಕಾಯ್ತು, ಮನುಷ್ಯರ ತರ ಸಾಕಿದಿರಲ್ಲ ನೋಡಿ. ಓಹ್ ನಿನ್ನಲ್ಲಪ್ಪ, ನಿನ್ನಲ್ಲ, ಮನುಷ್ಯರ ತರ ಸಾಕಿದ್ರೆ ನೋಡಿ ಅದಕ್ಕಂಗೆ ಆಡುತ್ತೆ. ನನ್ನ ಹತ್ರ ಒಂದು ಇಂಜೆಕ್ಷನ್ ಇದೆ, ಅದನ್ನ ಕೊಡ್ತು ಅಂದ್ರೆ ಇನ್ಯಾವತ್ತು ಇದು ಮನುಷ್ಯರ ತರ ಆಡಲ್ಲ, ನಾಯಿ ತರನೇ ಆಡುತ್ತೆ. ಓ ಹಂಗಾರೆ ಇದಕ್ಕೆ ನಾಯಿ ಮ್ಯಾನರಿಸಮ್ ಬರ್ತದೆ. ಓಹ್ ಫನ್ನಿ ಕಾರ್ತಿಕ್, ಸ್ವಲ್ಪ ಹಿಡ್ಕೋತೀರಾ? ಬಂಗೋಡಿ ಬೊಗಲ್ ಬರ್ದಾಯ್ತಾ? ಏನಾಗಲ್ಲ. ನಾ ಹಿಡ್ಕೊಳ್ಳಿ ಅಂದಿದ್ದಿಲ್ಲಿ, ನೀವೇ ಕಲ್ಲು ಹಿಡ್ಕೊಂಡಿದ್ರಿ. ಸಾರಿ ಒಂದು ಸ್ವಲ್ಪ ಹಿಡ್ಕೊಳ್ಳಿ. ಓ ಆಗೋಯ್ತು. ನೋಡಿ, ಇದಕ್ಕೆ 24 hours ರೆಸ್ಟ್ ಬೇಕು. ಇದನ್ನ ಕರ್ಕೊಂಡೋಗಿ ಮಲಗಿಸ್ಬಿಡಿ. ಪಚ್ಚಿ ಮಾಡ್ತಿಲ್ಲಮ್ಮ. ಕಾರ್ತಿಕ್, ಹೇಗಿದೆ ಬಿಸ್ನೆಸ್? ಚೆನ್ನಾಗಿದೆ. ಇದು ನಾಯಿ ಮ್ಯಾನರಿಸಮ್ ಬರೋ ಇಂಜೆಕ್ಷನ್ ನಂಗೆ ಬಿತ್ತಲ್ಲ, ಏನ್ ತೊಂದ್ರೆ ಇಲ್ವಾ? ನೀನೇನ್ ತಲೆ ಕೆಡ್ಸ್ಕೋಬೇಡಿ, ಅದೇನು ಆಗಲ್ಲ. ಈಗ ನಾನು ಫೀಸ್ ಕೊಟ್ರೆ 500. ಇನ್ನೊಂದು 4 ನಾಯಿಗೆ ಇಂಜೆಕ್ಷನ್ ಕೊಡೋದಿದೆ. ನಾನು ಬರ್ತೀನಿ ಕಾರ್ತಿಕ್, ಬರ್ಲೇ? ಇವನ್ ನಾಯಿ ಡಾಕ್ಟರ್ ಅಂತೆ, ಇವನ್ ವಾಯ್ಸ್ ನೋಡಿ ಒಳ್ಳೆ ನಾಯಿ ಕತ್ತೊಂದ್ ತರ ಇದ್ದಾನೆ. ಡಾಕ್ಟರ್ ಹೋದ್ರಾ? ಅಲ್ಲ, ಅವ್ರಿಗೇನ್ ಕಾಣಲ್ವೇನ್ರಿ? ನಿಮ್ ಮಗಳಿಗೆ ಚುಚ್ಚೋ ಇಂಜೆಕ್ಷನ್ ನಿಮ್ ಕೈಗೆ ಚುಚ್ಚಿದ್ರು ಅವರು. ಏನು ಆಗಿಲ್ಲ ಬಿಡು, ಒಂಚೂರು ಬನ್ನಿ ನೋಡೋಣ. ಈಗ ನೀವೇನೋ ಮಾಡಿದ್ರಿ? ಏನು ಇಲ್ಲಪ್ಪ, ಐ ಆಮ್ ನಾರ್ಮಲ್. ಓಕೆ, ನಾನು ಪಾರ್ಲರ್ಗೆ ಹೋಗಿ ಬರ್ತೀನಿ. ಮನೆಗೆ ಬಾಸ್ ಬರ್ತಾ ಇದಾರೆ, ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ನೀನ್ ಫಾರಿನಿಗೆ ಹೋದ್ರೆ ಕತೆ? ಅದು ಏನು ನೆಕ್ಸ್ಟ್ ಪ್ರಾಜೆಕ್ಟ್ ನಿಮ್ಗೆ ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಏನಿಲ್ಲ, ವೆರಿ ಸಿಂಪಲ್. ಅವ್ರ ಮನೆಗೆ ಬಂದಾಗ ಚೆನ್ನಾಗಿ ನೋಡ್ಕೊಂಡ್ರೆ ನೀರಾಗ ಹೋಗ್ತಾರೆ. ಯಾವಾಗ ಬರ್ತಾರೆ? ಇಷ್ಟೊತ್ತಿಗಾಗ್ಲೇ ಬರ್ಬೇಕಿತ್ತಲ್ಲ. ಹೌದಲ್ವಾ? ಓಕೆ, ಯಾವಾಗ? ಏನಾಗಿದೆ ನಿಮ್ಗೆ? ಏನಾಯ್ತೆ? ನಾನ್ ಚೆನ್ನಾಗಿದ್ದೀನಿ, ಇವಳು ಒಳ್ಳೆ ಮೆಂಟ್ಲು ತರ ಆಡ್ತಾಳಪ್ಪ. ಮುಚ್ಚಲಿ ಬಾಯಿ. ನೀವು ಒಳ್ಳೆ ನಾಯಿ ತರ ಬಿಹೇವ್ ಮಾಡ್ತಾ ಇದ್ದೀರಿ. ನಾನಾ? ಸಾರ್ ಇಲ್ಲಿ ನೋಡಿ ಸಾರ್. ನೋಡಿ, ತರ್ಲೆ ಮಾಡ್ಬೇಡಿ. ನಾನೆಲ್ಲ ತರ್ಲೆ ಮಾಡ್ತಿದ್ದೀನಿ, ನಿಂದೊಳ್ಳೆ ಕತೆ ಆಯ್ತು. ಹಲೋ ಮಿಸ್ಟರ್ ಕಾರ್ತಿಕ್, ನೈಸ್ ಟು ಮೀಟ್ ಯು. ಮಿಸ್ಟರ್ ಕಾರ್ತಿಕ್, ನೀವು ಮನೆಯೊಳಗೆ ಇದ್ದೀರಾ ಅಂತ ನನಗೆ ಹೊರಗಡೆನೆ ಗೊತ್ತಾಯ್ತು. ಹೆಂಗೆ ಅಂತೀರಾ? ಮನೆ ಹೊರಗಡೆ ನಾಯಿ ಇದೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕಿದ್ರಲ್ಲ, ಅದನ್ನ ನೋಡೇ ಗೊತ್ತಾಯ್ತು. ಬೈ ದ ವೇ ಮಿಸ್ಟರ್ ಕಾರ್ತಿಕ್, ಶಿ ಇಸ್ ನನ್ನ ರಂಜಿತಾ, ಹೆಸರು ಹೆಂಡತಿ ಅಂತ.
ಜೋಕ್ ಜೋಕ್. ನನ್ನ ಹೆಂಡತಿ ಹೆಸರು ರಂಜಿತಾ ಅಂತ. ಹಲೋ ಮಿಸ್ಟರ್ ಕಾರ್ತಿಕ್. Hi, madam. ಹಲೋ ಮಿಸಸ್ ಕಾರ್ತಿಕ್. ಹಾಯ್ ಮೇಡಮ್. ಕೂತ್ಕೊಳ್ಳಿ. ಕಾರ್ತಿಕ್, ಇದು ನಂಗೆ ತುಂಬಾ ಇಷ್ಟವಾದದ್ದು. ಜೋಪಾನವಾಗಿಡಿ, ಹೋಗ್ಬೇಕಾದ್ರೆ ತಗೊಂಡು ಹೋಗ್ತೀನಿ. ಹಾ ಸರಿ. ನೀವು ಇವ್ರ ಜೊತೆ ಬಂದು ಜಾಯ್ನ್ ಆಗ್ಬೋದಲ್ವಾ? Yes, yes, Mr. Karthik, please come and join letters. ಅದು ಕಾರ್ತಿಕ್ ರೀ ಬನ್ನಿ. ಮೇಡಮ್ ಏನ್ ತಗೊಳ್ತೀರಾ, ವೆಜ್ ಆರ್ ನಾನ್ ವೆಜ್? ನೋನು ನಾನು ತುಂಬಾ ಸ್ಟ್ರಿಕ್ಟ್ ಡಯಟ್ ನಲ್ಲಿದ್ದೀನಿ. ನೀವಿಷ್ಟು ಹೇಳ್ತಾ ಇದ್ದೀರಾ, ಜ್ಯೂಸು ಬಿಸ್ಕೆಟ್ ಆಗ್ಬಹುದು. ಓಕೆ, ಬಿಸ್ಕೆಟ್ ಇಲ್ಲೇ ಇಟ್ಟಿದ್ದೀನಿ, ತಿನ್ಕೊಳ್ಳಿ. ನಾನು ಜ್ಯೂಸ್ ತಗೊಂಡ್ಬರ್ತೀನಿ. ಕಾರ್ತಿಕ್ ಹೇಗಿದ್ದೀರಾ? ನಾನು ಸೂಪರ್. ಹಾಯ್ ಮಿಸ್ಟರ್ ಕಾರ್ತಿಕ್. ಹಾಯ್ ಸರ್. ನಾವೊಂದು ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಲ್ಲ, ಅದು ಬ್ಲೂ ಪ್ರಿಂಟ್ ರೆಡಿ ಇದ್ರೆ ದಯವಿಟ್ಟು ತಗೊಂಡ್ಬನ್ನಿ. ಅಯ್ಯೋ ಮೊನ್ನೆನೇ ರೆಡಿ ಆಗಿದೆ ಸರ್. ಪ್ಲೀಸ್ ಹಾಗೆ ಬರ್ತಾ ಆ ಪೆನ್ಸಿಲ್ ಮತ್ತೆ ಸ್ಕೇಲ್ ತಗೊಂಡ್ ಬನ್ನಿ. ಓಕೆ. ವೆರಿ ಗುಡ್ ಹೌಸ್ ಯು ನೋ. ತಗೊಳ್ಳಿ ಜ್ಯೂಸ್. ಓಕೆ. ಥ್ಯಾಂಕ್ ಯು. ಆಕ್ಚುಲಿ ಮಿಸ್ಟರ್ ಕಾರ್ತಿಕ್ ಅವ್ರ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ನೋಡ್ತಾ ಇರಿ, ಜಸ್ಟ್ ಇನ್ 2 years ಅಲ್ಲಿ ಅವರು ಮೇಲೆ ಹೋಗ್ತಾರೆ. ನೋಡ್ತಾ ಇರಿ. ಥ್ಯಾಂಕ್ ಯು ಸರ್, ನಂಗೆ ತುಂಬಾ ಖುಷಿ ಆಗುತ್ತೆ. ನೀವೇನಾದ್ರೂ ಅವ್ರ ಪ್ರಾಜೆಕ್ಟ್ ಡಿಸೈನ್ ಮಾಡಿರೋದು ನೋಡ್ಬಿಟ್ರೆ ತುಂಬಾ ಖುಷಿ ಪಡ್ತೀರಾ. ನಾನು ತಗೊಂಬರ್ಲಾ? ಪ್ಲೀಸ್ ಪ್ಲೀಸ್ ಪ್ಲೀಸ್. ಓಕೆ, ಡಿಸೈನ್ ಸಿಗ್ತೇನ್ರಿ? ಎಲ್ಲೋದ್ರು ಇವರು? ರೀ ಏನಿದು? ರೀ ನೋಡಿ ರೀ, ನೋಡಿ ನೀವ್ಯಾಕೋ ನಾಯಿ ತರ ಆಡ್ತಾ ಇದ್ದೀರಾ? ಬೇಡ. ಎಲ್ಲೇ ಇವಳಿಗೆ ಏನಾಗಿದೆ? ಯಾವಾಗ್ಲಿಂದ ಹಿಂಗೆ ಹೇಳ್ತಾವಳೆ. ಅಲ್ಲಿ ಕಾಯ್ತಾ ಇದ್ದಾರೆ. ಹೋಗಿ ಪ್ರಾಜೆಕ್ಟ್ ಕೊಡಿ, ಹೋಗಿ. ಅಯ್ಯೋ ಮತ್ತೆ ನೋಡಿ, ನಾನ್ ಮೊದ್ಲೇ ಸರಿ ಇಲ್ಲ, ಗೊತ್ತು ತಾನೇ? ಹೋಗಿ ಕೈಯಲ್ಲಿ ಕೊಡಿ. ಸರ್ ಪ್ರಾಜೆಕ್ಟ್. ಓಹೋ, ಥ್ಯಾಂಕ್ ಯು ಮಿಸ್ಟರ್ ಕಾರ್ತಿಕ್. ಇದಕ್ಕೋಸ್ಕರ ನಾನು ತುಂಬಾ ವೇಟ್ ಮಾಡ್ತಾ ಇದ್ದೆ. 1 ಸೆಕೆಂಡ್ ಮಿಸ್ಟರ್ ಕಾರ್ತಿಕ್, ಸ್ವಲ್ಪ ಟೈಮ್ ಕೊಡಿ, ಇದನ್ನ ಇಲ್ಲೇ ಚೆಕ್ ಮಾಡ್ಬಿಡ್ತೀನಿ. ಓಕೆ. ಇದು ನಾನು ಪೆನ್ಸಿಲ್ ಸ್ಕೇಲ್ ಕೇಳಿದ್ದೆ. ಡಾರ್ಲಿಂಗ್, ಸಿ ಹಿಯರ್, ಸಿ ಈ ಪ್ಲಾನ್ ಬಗ್ಗೆ ನಾನು ಈಗ ಆಲ್ರೆಡಿ ಡಿಸ್ಕಸ್ ಮಾಡಿದ್ನಲ್ಲ. ಕಾರ್ತಿಕ್, ಯು ಆರ್ ಸೋ ಫನಿ. ನೋ, ಈ ಪ್ಲಾನ್ಗೋಸ್ಕರ ನಾನು ತುಂಬಾ ವೇಟ್ ಮಾಡ್ತಾ ಇದ್ದೆ. ನಿನ್ಗೇನ್ ತರ್ಲಿ? ನಾಯಿ ಬಿಸ್ಕೆಟ್ 2 ಮೂಳೆ. ಯಾವಾಗ್ಲೂ ಹೀಗೆ ತುಂಬಾ ಕಾಮಿಡಿ ಮಾಡ್ತಾ ಇದ್ದಾರೆ. ನಾನು ತಗೊಂಡ್ಬರ್ತೀನಿ. ಔಟ್ಸೈಡ್. ಓಕೆ. ಕಾರ್ತಿಕ್, ಬಿಸ್ಕೆಟ್ ತಗೊಳ್ಳಿ. ನಾನು ಹಂಗೆಲ್ಲ ತಟ್ಟೆ ಕೈ ಹಾಕಲ್ಲ. ಕಾರ್ತಿಕ್, ಯು ಸೋ ಫನ್ನಿ. ಓಕೆ. ವಾಹ್, ಅಮೇಜಿಂಗ್, ಎಕ್ಸ್ಟ್ರಾರ್ಡಿನರಿ, ಸೂಪರ್. ಡಾರ್ಲಿಂಗ್, ಸಿ ಇದು ಪ್ರಾಜೆಕ್ಟ್ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ನೋಡಿಲ್ಲಿ. ಹೌದಾ? This is very interesting and unique, you know. He is very talented. ನೋಡಿ, ನೆಕ್ಸ್ಟ್ ಪ್ರಾಜೆಕ್ಟ್ಗೆ ನೀವು ಅವ್ರನ್ನ ಹಾಕೊಳ್ಳೇಬೇಕು ಜೊತೆಗೆ, ಗೊತ್ತಾಯ್ತಾ? ಈ ತರ ನಿಯತ್ತಾಗಿರೋರ್ಗೆ ಯಾಕೆ ಕೊಡಬಾರ್ದು? ಕೊಡ್ತೀನಿ. ಕಾರ್ತಿಕ್, ನೀವು ತುಂಬಾ ವೆರಿ ಟ್ಯಾಲೆಂಟೆಡ್ ಪಾ. ನೋಡಿ, ನೆಕ್ಸ್ಟ್ ಪ್ರಾಜೆಕ್ಟ್ ನಾವು ನಿಮ್ಮನ್ನ ಹಾಕೊಂಡು ಹಾಕೋದು. ಓಕೆ. ಆಕ್ಚುಲಿ ನೀವಿಬ್ರು ಮಾತಾಡ್ತಾ ಇರಿ, ನಾನು ಕಿಚನ್ ಅಲ್ಲಿ ಏನಾದ್ರೂ ವರ್ಕ್ ಇದೆಯಾ ನೋಡ್ಕೊಂಡ್ ಬರ್ತೀನಿ. ಓಕೆ. ಪ್ಲೀಸ್ ಮೊದಲು ಹೋಗು. ಸಾರಿ ಮಿಸ್ಟರ್ ಕಾರ್ತಿಕ್, ನನಗೆ ಈ ಬ್ಲೂ ಪ್ರಿಂಟ್ ಚೂರು ಡೌಟ್ ಇದೆ. ಸ್ವಲ್ಪ ಹತ್ರ ಬನ್ನಿ, ಡಿಸ್ಕಸ್ ಮಾಡೋಣ. Karthik, anything wrong? Anything wrong? Yeah.
ಹಿಯರ್ ನೋಡಿ, ನೀವು ಈ ಪಾರ್ಕಿಂಗ್ ಲಾಟ್ ಹತ್ರ ಇಷ್ಟೊಂದು ಖಾಲಿ ಸ್ಪೇಸ್ ಬಿಟ್ಟಿದ್ದಾರೆ. ಫಾರ್ ವಾಟ್ ರೀಸನ್? ವೆಲ್ ಈ ಕೌಂಟರ್ ಅಲ್ಲಿ ಸ್ಲಿಪ್ ಕೊಡ್ತಾರಲ್ಲ, ಅದನ್ನ ಇಡೋದಕ್ಕೆ ಅಂತೇಳಿ ಈ ಸ್ಪೇಸ್ ಕೊಟ್ಟಿದ್ದಾರೆ. ವಾಟ್ ಇಂಟೆಲಿಜೆಂಟ್ ಫೆಲೋ. Yeah, this one is also okay. Yeah, fine. Yeah, very good. ಮಿಸ್ಟರ್ ಕಾರ್ತಿಕ್, ನಿಮ್ಗೊಂದು ಗುಡ್ ನ್ಯೂಸ್ ಇದೆ. ನೋಡ್ತಾ ಇರಿ, ಇನ್ನ 2 years ಅಲ್ಲಿ ನಮ್ಮ ಕಂಪ್ನಿ ಮಲ್ಟಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ನಿಮ್ಮಂತ ನಿಷ್ಠಾವಂತ ನಿಯತ್ತಾಗಿರುವಂತ ಒಬ್ಬ ಮನುಷ್ಯನ ಖಂಡಿತ ಈ ಪ್ಲಾನು ನನಗೆ ತುಂಬಾ ತುಂಬಾ ಖುಷಿ ಕೊಡ್ತಾ ಇದೆ. ಯುನೋ ಯಾ ಕಾಮಿಡಿ ಮಿಸ್ಟರ್ ಕಾರ್ತಿಕ್, ಈ ಪ್ಲಾನ್ಸ್ ತರ ನೋಡ್ತಾ ಇದ್ರೆ ನಮ್ಮ ಮುಂದಿನ ಪ್ರಾಜೆಕ್ಟ್ಸ್ ಎಲ್ಲ ನಮ್ಮ ಕಣ್ಣು ಮುಂದೆ ಹಂಗೆ ತೇಲಾಡ್ತಾ ಇದೆ. ಈ ಖುಷಿನ ನನಗೆ ತಡ್ಕೊಳಕ್ ಆಗ್ತಲ್ಲ. ನೆಲದಲ್ಲಿ ಬಿದ್ದು ಒದ್ದಾಡ್ಬೇಕು ಅನ್ನಿಸ್ತಾ ಇದೆ ನನಗೆ. ಎದಳ್ರಿ, ತಗೊಳ್ಳಿ, ಹಾಲು ಕುಡಿರಿ, ಎಲ್ಲ ಚಿಲ್ಲೋಯ್ತು. ಮಿಸ್ಟರ್ ಕಾರ್ತಿಕ್, ನಾನು ನಿಮ್ಗೊಂದು ಪ್ಲಾನ್ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಅದೇ ಹೋಟೆಲ್, 5 ಸ್ಟಾರ್ ಹೋಟೆಲ್ ಬಗ್ಗೆ ಒಂದು ಪ್ಲಾನ್ ರೆಡಿ ಮಾಡಿ ಅಂತ ಹೇಳಿದೆ. ನೀವು ಮಾಡಿದ್ದೀರಾ? ಸರ್ ರೆಡಿ ಇದೆ. ಪ್ಲೀಸ್ ಅದನ್ನು ತಗೊಬಂದ್ಬಿಡಿ. ಒಂದು ನಿಮಿಷ. ನಾನು ಜೊತೆಗೆ ಹೋಗಿ ಬರ್ತೀನಿ. ಪ್ಲೀಸ್ ಕ್ಯಾರಿ ಆನ್. ಅದು ಡಾರ್ಲಿಂಗ್, ನಾವೊಂದ್ಸಲ ಯಾಕೆ ಮನೇನ ಸುತ್ತಬಾರ್ದು? ಪ್ಲೀಸ್. ಎದಳ್ರಿ ಮೇಲೆ, ಇಟ್ಸ್ ಔಟ್ಸೈಡ್. ನಿಮ್ಗೆ ಲೂಸಾ? ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ ನೋಡಿ. ಮನೆಗೆ ಬಂದಿರೋದು ಬಾಸು, ಅವ್ರ ಜೊತೆ ಬೇಜಾರೆಲ್ಲ ಮಾಡ್ಕೊಂಡಂಗ್ ನಡ್ಕೊಂಡ್ಬಿಟ್ರೆ ಆಮೇಲೆ ಅವ್ರಿಗೆ ಬೇಜಾರಾಗಿ ನಿಮ್ಗೆ ಕೆಲಸದಿಂದ ಕಿತ್ತೋಗಿದ್ರೆ ನಾನೇನ್ ಮಾಡ್ದೆ? ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತಿದ್ಯಾ ಹೇಳು? ಅಪ್ಪ ತಂದೆ ಎರಡು ಒಂದೇ. ನಿನ್ ಕೈಯೇ ಮುಗಿತೀನಿ. ಅವ್ರು ಹೋಗೋವರೆಗೂ ನೆಟ್ಟಿಗಿರು. ತಗೋ, ಈ ಪ್ಲಾನಿಂಗ್ ಒಯ್ದು ಕೊಡು. ತಗೊಂಡೋಗಿ ಕೊಡು. ಮತ್ತೆ ಬಿಡ್ರಿ, ನನ್ನ ಕೈಗೆ ಕಚ್ಬಿಟ್ಯಾ? ನಾನ್ಯಾಕೆ ಹೀಗೆ ಮಾಡ್ತಿದ್ದೀನಿ? ನನ್ಗೇನಾಯ್ತು? ಈ ಪ್ರಾಜೆಕ್ಟ್ನ ನಾನೇ ಒಯ್ದು ಕೊಡ್ತೀನಿ. ನಾನು ಕೊಡ್ತೀನಿ. ನಾನು ಥ್ಯಾಂಕ್ ಯು ಮಿಸ್ಟರ್ ಕಾರ್ತಿಕ್. ಈ ಪ್ಲಾನ್ಗೋಸ್ಕರ ನಾನು ಇಷ್ಟೊತ್ತು ವೇಟ್ ಮಾಡ್ತಾ ಇದ್ದೆ. ವೆರಿ ಗುಡ್. ನನಗೆ ನಾಯಿ ಕಚ್ಚಿಲ್ಲ, ಸರಿಯಾಗಿದ್ದೀನಿ. ನಾವು ಇಯರ್ಲಿ ಒಂದ್ಸರಿ ಯುರೋಪ್ ಟೂರ್ ಕೂಡ ಹೋಗ್ತೀವಿ. ಕಾರ್ತಿಕ್, ಆರ್ ಯು ಆಲ್ ರೈಟ್? ಎಸ್ ಮ್ಯಾಮ್. ಓಕೆ. ವಿಚಿತ್ರವಾಗಿ ಆಡ್ತಾ ಇದ್ದೀರಾ? ಹಂಗೆಲ್ವಿಲ್ಲ. ಹೌದಾ? ಡಿಯರ್, ನಾನು ಈಗ ತಾನೇ ಪ್ಲಾನ್ ನೋಡಕ್ ಶುರು ಮಾಡಿದ್ದೀನಿ. ಏನಿದು ಡಿಸ್ಟರ್ಬೆನ್ಸ್? ಸ್ವಲ್ಪ ಸುಮ್ಮನಿರು. ನಾನು 12 ಗಂಟೆಗೆ ಯಾರನ್ನ ಮೀಟ್ ಮಾಡ್ಬೇಕು ರೀ. ಹೋಗೋಣ ರೀ. ನಿಂದು ಯಾವಾಗಲೂ ಇದ್ದೆ. ಒಂದು ದಿವಸ ನೆಮ್ಮದಿ ಊಟ ತಿಂಡಿ ಮಾಡಕ್ಕೆ ಬಿಟ್ಟಿದ್ಯಾ? ವೆರಿ ಪ್ರಾಬ್ಲಮ್. ಸರಿ ನಡಿ ಹೋಗೋಣ. ಮಿಸ್ಟರ್ ಕಾರ್ತಿಕ್, ನನಗೆ ಈಗ ಟೈಮ್ ಇಲ್ಲ. ನಮಗೆ ಯಾವ ಕೆಲಸ ಮಾಡೋದಕ್ಕೆ ಇಲ್ಲಿ ಆಗ್ತಾ ಇಲ್ಲ. ಓಕೆ, ಬಿಡುವ. ಈ ಪ್ಲಾಂಟ್ಸ್ ನಾ ಫುಡ್ ಮೇಲೆ ನಮ್ಮ ಮನೆಗೆ ತೊಗೊಂಡೋಗ್ಲಾ? ಓಕೆ ಸರ್. ಅದೊಂದೇ ನಾನು ಕೂತು ನೀಟಾಗಿ ಡಿಸ್ಕಸ್ ಮಾಡಿ ಮತ್ತೆ ಅದನ್ನ ಏನು ಪ್ರಾಬ್ಲಮ್ಸ್ ಏನಿದೆಲ್ಲ ರೆಡಿ ಮಾಡಿ ನಾನು ತೊಗೊಂಡು ಬರ್ತೀನಿ. ಓಕೆ ಓಕೆ, ನಾವೇನು ಹೊರಡೋದಾ? ಓಕೆ ಸರ್. ಯಾ ಕಾರ್ತಿಕ್, ನಾನು ಬಂದಾಗ ನಾನು ಕೋಟ್ ಕೊಟ್ಟಿನಲ್ಲ, ಕೊಡ್ತೀರಾ? ಕೋಟ್ ಎಲ್ಲಿದೆ?
ಮಿಸಸ್ ಕಾರ್ತಿಕ್ ಆಕ್ಚುಲಿ ಕಾರ್ತಿಕ್ ಅವರ ಬಗ್ಗೆ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ನೋಡ್ತಾ ಇರಿ, ಇನ್ನು ಜಸ್ಟ್ 2 years ಅಲ್ಲಿ ಅವರು ಎಲ್ಲೋ ಮೇಲ್ ಹೋಗ್ಬಿಡ್ತಾರೆ. ಮಿಸ್ಟರ್ ಅಂಡ್ ಮಿಸಸ್ ಕಾರ್ತಿಕ್, ನಿಮ್ಮ ಆತಿಥ್ಯ ತುಂಬಾ ಚೆನ್ನಾಗಿತ್ತು. ಖುಷಿ ತಡ್ಕೊಳಕ್ ಆಗ್ತಲ್ಲ. ಅಂಡ್ ನನ್ಗನ್ಸುತ್ತೆ ನಿಮ್ಗೆ ಲಾಂಗ್ ಲೀವ್ ಬೇಕನ್ಸುತ್ತೆ. ನಮಗೆ ಕನಕಪುರ ಮೇನ್ ರೋಡ್ ನಮಗೆ ಗೊತ್ತಿರೋರು ಒಬ್ಬದು ಒಂದು ಒಳ್ಳೆ ರೆಸಾರ್ಟ್ ಇದೆ. ನಾನು ಅವ್ರ ಜೊತೆ ಮಾತಾಡ್ತೀನಿ. ನೀವು ಒಂದು 15 days ಅಲ್ಲಿ ಹೋಗ್ಬಿಟ್ಟು ರೆಸ್ಟ್ ತಗೊಂಡು ಆರಾಮಾಗಿ ಬನ್ನಿ. ಆ ರೆಸಾರ್ಟ್ ಅಲ್ಲಿ ಮಕ್ಕಳಿಗೆ ಮತ್ತೆ ನಾಯಿಗಳಿಗೆ Wait. ಹಲೋ ಚಿನ್ನ, ಬಂದ್ಬಿಟ್ಟೆ ಕಣ. ಇನ್ನು 10 ನಿಮಿಷ ನೋಡಿ ಬಂದ್ಬಿಡ್ತೀನಲ್ಲೇ. ಲೇ, ನಾಯಿ ತರ ಯಾಕೆ ಬೊಗಳ್ತೀಯ? ಬಂದ್ಬಿಟ್ಟೆ ಕಣ. ಸರ್, ಇದಾವ್ದು ನಾಯಿ ಬೊಗಳ್ತಾ? ಇಲ್ವಾ? ಕುಲವನರಿಯದೆ ತನ್ಮನದಿಂದಲೇ ಏಕಿಂತ ಮರವೇ ಎಂತೆಂತ ಹುಲಿ ಸಿಂಹಗಳಿಗೆ ಆದ್ರಿಲ್ಲ. ನಾನೇ ನಾಯಿ ನನ್ನ ಮಗ. ಈ ಸ್ಕಿಟ್ ನೋಡಾದ್ಮೇಲೆ ನನಗೆ ಹೇಳಬೇಕು ಅನ್ಸಿರೋದು ಒಂದೇ, ಏನೇನ್ ನೆಕ್ತಿಯ ಗುರು ನಿನ್ ಜೀವನದಲ್ಲಿ? ಬುಟ್ರನ್ನೆಲ್ಲ ನೆಕ್ತಿಯ, ಶೂ ನೆಕ್ತಿ, ಯಪ್ಪ ಮನುಷ್ಯನ ದೇವ ಮಂಜನ್ ಬಿಟ್ಟಿಲ್ಲಪ್ಪ. ಬಟ್ ಐ ಥಿಂಕ್ ನಮ್ಮ ಜಡ್ಜಸ್ ಅಂಡ್ ಗೆಸ್ಟ್ ತುಂಬಾನೇ ಎಂಜಾಯ್ ಮಾಡ್ತಿರೋ. ನಾರಾಯಣ್ ಸರ್ ಏನ್ ಅನಿಸ್ತು? ಏನ್ ಹೇಳಪ್ಪ, ನೀನ್ ಸೂಪರು, ನಿನ್ ಆಕ್ಟಿಂಗ್ ಸೂಪರು, ನೀನ್ ನೆಕ್ಕಿದ ಆ ಜ್ಯೂಸು ಸೂಪರು, ನಿನ್ನ ಜೊತೆ ಆ ನೀಲ ಸೂಪರು, ನೀನು ಕಚ್ಚಿದ ಆ ಬ್ಯಾಕು ಸೂಪರು, ಮಜಾ ಭಾರತ ಈ ಕಲರ್ ಸೂಪರು.
ವಾಹ್ ನಾರಾಯಣ್ ಸರ್ ಬಾಯಲ್ಲಿ ಹಾಡು ಕೇಳಿ ಖುಷಿ ಆಗೋಯ್ತು ಸರ್. ನಿಜವಾಗ್ಲೂ ಶ್ವಾನ ಕಚ್ಚಿದ್ದಕ್ಕೆ ಆಶು ಕವಿತೆ. ನಾನು ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದೆ ಕಣೋ, ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದೆ ಕಣೋ. ಏನು ಎಕ್ಸ್ಟ್ರೀಮ್ ಟ್ಯಾಲೆಂಟ್ ಅಪ್ಪ ನೀನು. ನನ್ನ ಕೈಲಿ ಅಪ್ರಿಷಿಯೇಟ್ ಮಾಡಕ್ ಪದಗಳೇ ಇಲ್ಲ, ಅಷ್ಟು ಅದ್ಭುತವಾದ ಪರ್ಫಾರ್ಮ್ ಮಾಡಿದ್ದೆವು. ನನಗೆ ಆರಂಭದಿಂದ ಕೊನೆವರೆಗೂ ನೀನು ರಿಲ್ಯಾಕ್ಸೇ ಆಗಿಲ್ಲ. ಎಕ್ಸ್ಟ್ರಾಡಿನರಿ ನಿನ್ನ ಕಮಿಟ್ಮೆಂಟ್, ಎಕ್ಸ್ಟ್ರಾಡಿನರಿ. ಈ ಕಾನ್ಸೆಪ್ಟ್ ಯಾರು ಮಾಡಿದ್ರು? ನಮ್ಮ ವೆಂಕಟ್. ನಿಮ್ಮ ಧೈರ್ಯನ ಮೆಚ್ಕೋಬೇಕು. ಯಾಕೆಂದ್ರೆ ಇದು ಆಕ್ಚುಲಿ ನಗೋ ಎಲಿಮೆಂಟ್ಸ್ ಕಷ್ಟ. ಇವರಿಬ್ಬರನ್ನ ಮ್ಯಾನೇಜ್ ಮಾಡೋದಕ್ಕಂದ್ರೆ ಅವ್ನು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಿದ್ದ, ಕಾನ್ಸಂಟ್ರೇಷನ್ ಹೋಗ್ಲೇ ಇಲ್ಲ. ಅಷ್ಟು ಚೆನ್ನಾಗಿ ಎಲ್ಲರನ್ನೂ ನೀವು ಎಳ್ಕೊಂಬಿಟ್ರಿ ನೀವಿಬ್ರು. ನನಗೆ ಹೆಚ್ಚಿಗೆ ಹೊಗಳಕ್ ಆಗ್ತಿಲ್ಲ. ಮ್ಯಾಕ್ಸಿಮಮ್ ಹೊಗಳ್ಬಿಟ್ಟಿದ್ದೀನಿ ನೀನು. ಮ್ಯಾಕ್ಸಿಮಮ್ ನೀನು ಅಲ್ಟಿಮೇಟ್ ರಾಸ್ಕಲ್. ನಿಮ್ಮಿಬ್ಬರಿಗೂ ಮತ್ತೊಮ್ಮೆ ನಾನು ಕೈ ಜೋಡಿಸ್ತೀನಿ. ಒಳ್ಳೆ ಕಲಾವಿದರು, ಅದ್ಭುತವಾದ ನಾಯಿಗಳನ್ನ ಪಳಗಿಸಿದಂಥವ್ರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ವೆಂಕಟ್, ಹೇಗೆ ಇದು ಬರೋದೇ ಇಲ್ಲ, ಭಾಳ ಕಷ್ಟ ಇದು. ಒನ್ಸ್ ಅಗೈನ್ ಕಂಗ್ರಾಟ್ಸ್ ವೆಂಕಟ್. ನಿಮ್ಮ ಟ್ಯಾಲೆಂಟ್ನ ನಾನು ಏನು ಅಪ್ರಿಷಿಯೇಟ್ ಮಾಡ್ಬೇಕು ಅರ್ಥ ಆಗ್ತಿಲ್ಲ. ಎಕ್ಸ್ಟ್ರೀಮ್ ಟ್ಯಾಲೆಂಟ್ ನೀವು, ಸೂಪರ್. ಶೋಭಾ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಓಕೆ ಶ್ರುತಿ ಮ್ಯಾಮ್, ಈ ಸ್ಕಿಟ್ಟಿನ ಇಡೀ ಭಾರತದಲ್ಲಿ ಎಲ್ಲೇ ತಗೊಂಡೋದ್ರೆ ಇಷ್ಟೇ ಮಜಾ ಮಾಡ್ತಾರೆ. ಸೂಪರ್ ಆಗಿತ್ತು, ಎಕ್ಸ್ಟ್ರಾಡಿನರಿ. ಏನಪ್ಪ ಪರ್ಫಾರ್ಮ್ ಮಾಡಿದೆ ಕಾರ್ತಿಕ್ ಅಂಡ್ ನೀಲಾ. ಹ್ಯಾಟ್ಸ್ ಆಫ್ ಅಪ್ಪ ನಿಮ್ಮಿಬ್ಬರಿಗೂ, ನಿಮ್ಮ ಡೆಡಿಕೇಶನ್ಗೆ. ಗಂಡು ನಾಯಿದೆ ನಮ್ಮ ಕೈಲಿ ತಡ್ಕೊಳಕ್ಕಾಗ್ಲಿಲ್ಲ. ಹೆಣ್ಣನ್ನ ಏನ್ರಿ ಅದು ಆ ರೇಂಜಿಗೆ ಒಂದು ಡ್ಯಾನ್ಸು. ಹೆಂಗಮ್ಮ ಹೆಂಗಮ್ಮ ಡ್ಯಾನ್ಸ್ ಮಾಡ್ಕೊಂಡ್ ಬರುತ್ತೆ, ಅದೊಂಚೂರು ತೋರ್ಸಮ್ಮ ನನಗೆ. ಥ್ಯಾಂಕ್ ಯು. ಈ ಥರದ್ದೊಂದು ನಾಯಿ ಕಾರ್ತಿಕ್ ಕಚ್ಚಿದ್ರೆ ಹಿಂಗಾಗತ್ತೆ ಅಂತ ಗೊತ್ತಾಯ್ತು. ಆಮೇಲೆ ನೀವಿಬ್ರು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಅಷ್ಟೇ ಚೆನ್ನಾಗಿ ಜಗದೀಶ್ ಈ ಸ್ಕಿಟ್ಟನ್ನು ತೂಗಿಸ್ಕೊಂಡು ಹೋದ್ರು. ಯಾಕೆಂದರೆ ಈ ಕಡೆ ಅದ್ಭುತವಾಗಿ ಕಾರ್ತಿಕ್ ನೀಲ ಇಬ್ಬರು ನಾಯಿಗಳ ಥರ ಆ್ಯಕ್ಟ್ ಮಾಡ್ತಾರೆ. ನಾವೆಲ್ಲ ಇಡೀ ಆಡಿಯನ್ಸ್ ಬಿದ್ದು ನಗ್ತಾ ಇದ್ದೀವಿ. ಪಾಪ ಇಬ್ಬರು ಕ್ಯಾರೆಕ್ಟರ್ ಡಿಸ್ಟರ್ಬೇ ಆಗ್ದೇನೆ ಅದ್ಯಾವುದೋ ಒಂದು ಫೈಲ್ ನೋಡೋದು ಅದು ಇದು ಅಂತ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರು. ಇಟ್ ವಾಸ್ ಬ್ಯೂಟಿಫುಲ್. ನಿಮ್ಗೊಂದು ದೊಡ್ಡ ಸಲಾಮ್. ಇಟ್ ವಾಸ್ ಬ್ಯೂಟಿಫುಲ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಕೃಷ್ಣ, ಐ ಥಿಂಕ್ ಪ್ರತಿಯೊಬ್ಬರು ಇವನ್ ಬಾಸ್ ಮಾಡಿದ್ದಾಗ್ಬೋದು, ಅವ್ರ ವೈಫ್ ಆಗ್ಬೋದು, ಪ್ರತಿಯೊಬ್ಬರು ಅಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ರು. ಭಾಳ ಖುಷಿ ಆಯಿತು. ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್. ನನ್ನ ಲೈಫಲ್ಲಿ ಈ ಥರ ಒಂದು ಸ್ಕಿಟ್ ನೋಡಿರೋದು ಐ ಥಿಂಕ್ ಇದಕ್ಕಿಂತ ಒಳ್ಳೆ ಸ್ಕಿಟ್ನ ನೋಡಿಲ್ಲ. ತುಂಬ ಅದ್ಭುತವಾಗಿತ್ತು. ಸೂಪರ್, ಥ್ಯಾಂಕ್ ಯು ವೆರಿ ಮಚ್. ಮಾನ್ಸಿ, ನಾಯಿ ಮ್ಯಾನರಿಸಮ್ ನೀವೇನು ಮಾಡಿದ್ರೆ ಅದು ಆ ಸೂಕ್ಷ್ಮಗಳೆಲ್ಲ ಎಕ್ಸಲೆಂಟ್. ನಾಯಿ ಅಂದ ತಕ್ಷಣ ಬೊಗಳುತ್ತಾರೆ, ಹೇ 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 ಅಂತಾರೆ, ಬಟ್ ಅದು ಕಿವಿ ಕೆರ್ಕೊಳ್ಳೋದು ಎಕ್ಸಲೆಂಟ್. ಆ್ಯಂಡ್ ಟು ಟಾಪ್ ಇಟ್ ಆಲ್, ಮಿಸ್ಟರ್ ಅಂಡ್ ಮಿಸಸ್ ಬಾಸ್. ಮಿಸ್ಟರ್ ಬಾಸ್, ಐ ಲವ್ ಯು. ತುಂಬಾ ಚೆನ್ನಾಗಿ ಮಾಡಿದ್ರಿ. ಜಗದೀಶ್ ಅವರು ಎಲ್ಲ ಆ್ಯಂಗಲಲ್ಲೂ ನೋಡಿ. ಸೈಡಿಗೆ ತಿರ್ಕೊಳ್ಳೋ, ಹಿಂದೆ ತಿರುಗು, ಈಗ ಮುಂದೆ ತಿರುಗು. ಈಗಲೂ ಅದೇ ಮಾತು ಹೇಳ್ತೀರಾ? ಎಸ್, ನೀನೇ ಪುಣ್ಯವಂತ, ನಿಂತ್ಕೊಳ್ಳೋ. ತುಂಬಾ ಚೆನ್ನಾಗಿ ಮಾಡಿದ್ರಿ ಪ್ರತಿಯೊಬ್ರು, ಅದ್ಭುತ. ಹ್ಯಾಪಿ ಡಾಗ್ ಫ್ಯಾಮಿಲಿ. ಹ್ಯಾಪಿ ಡಾಗ್ ಫ್ಯಾಮಿಲಿ, ಯಾ ವೆರಿ ನೈಸ್. ಬಟ್ ನಿಜವಾಗ್ಲೂ ಈ ತರ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದಕ್ಕೆ ಜೋಕುಮಾರ್ ಸ್ವಾಮಿಗಳಿಗೆ ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ಬೆಸ್ಟ್ ಪರ್ಫಾರ್ಮರ್ ಯಾರು? ಶೀತಾ, ಅಬ್ಸರ್ವ್ ಮಾಡಿದ್ಯಾ? ನಮ್ಮ ಜಡ್ಜಸ್ ಯಾವತ್ತು ಈ ರೇಂಜಿಗೆ ತಲೆ ಕೆಡ್ಸ್ಕೊಂಡಿರಲಿಲ್ಲ. ಇವತ್ತು ನೋಡಿ ಅಲ್ಲಿ ಇನ್ನೊಂದು ಸ್ವಲ್ಪ ತಾರೆ ನಾರಾಯಣ್ ಸರ್ ಇದರಿಂದ ನೀರೇ ಬಂದ್ಬಿಡುತ್ತೆ. ಓಕೆ, ಒನ್. ಮಂತ್ರವಾದಿ ಶಿವ. ನಮ್ಮ ಗುರುಗಳನ್ನು ಮಾತಾಡ್ತಿದ್ರು, ಶಿಕ್ಷಣ ಜೀವನದ ಬೆಳಕಾದರೆ ರಂಗಭೂಮಿ ವಿಶ್ವದ ಘಟನೆಗಳನ್ನು ತೋರುವ ಬೆಳಕು ಅಂತ. ಯಾಕಂದರೆ ರಂಗಭೂಮಿಗೆ ಅಷ್ಟೊಂದು ಶಕ್ತಿ ಇದೆ. ಮನೋರಂಜನೆಯ ಮುಖಾಂತರ ಮನೋವಿಕಾಸನ ಬೆಳೆಸುವಂಥದ್ದು ರಂಗಭೂಮಿ. ತುಂಬ ಖುಷಿ ಆಯಿತು. ನಾಟಕ ಅಂದರೆ ನನ್ನ ಜೀವ, ರಂಗಭೂಮಿ ಅಂದರೆ ನಾನು ಇರೋವರೆಗೂ ಸಾಯೋವರೆಗೂ ರಂಗಭೂಮಿಲೇ ಬದುಕ್ತೀನಿ. ಆ್ಯಕ್ಟಿಂಗ್ ಮಾಡ್ಕೊಂತಾನೆ ಸಾಯ್ತೀನಿ. ಎಲ್ಲ ಮೋಹರಗಳೇ ಸ್ವಲ್ಪ ನಗೆಯನ್ನು ಚೆಲ್ಲುತ್ತೀರಿ.
ಸ್ವಾಮಿ ದೊಡ್ಡೋರ್ ಹೇಳಿ ಸೊ ಇದ್ರ ಜೊತೆಗೆ ಇಷ್ಟೊತ್ತು ನಮ್ಮ ಜೊತೆಲಿ ಕೂತ್ಕೊಂಡು ಜಾಲಿ ಬಾರು ಪೋಲಿ ಹುಡುಗರ ತಂಡ ಈ ಎಲ್ಲಾ ಸ್ಕಿಟ್ಗಳನ್ನ ಎಂಜಾಯ್ ಮಾಡಿದ್ರು. ಈಗ ಹಂಗೆ ಒಂದು ಪುಟಾಣಿ ಹೆಜ್ಜೆ ಹಾಕೊಂಡು ಸ್ಟೇಜ್ ತನಕ ಬಂದಿದ್ರೆ ಮಮ್ಮಿ ಡ್ಯಾಡಿ ಅಂಕಲ್ ಆಂಟಿ ಎಲ್ಲನಲ್ಲಿ ದಾಡಿ ಮಜಾ ಮಾಡುವ ಚಿಂತೆಗೆಲ್ಲ ಟಾಟಾ ಹೇಳುವ. ಓಕೆ, ಮೊದಲ ಪ್ರಶ್ನೆ ನಿಮ್ಗೆ ಸರ್. ಯಾಕೆ ಈ ಹೆಸರು ಜಾಲಿ ಬಾರು ಪೋಲಿ ಹುಡುಗರು ಯಾಕೆ? ಒಂದು ತುಂಬ ಪಾಪ್ಯುಲರ್ ಒಂದು ಸಾಂಗ್ ಇದೆ, ಜಾಲಿ ಬಾರಿನಲ್ಲಿ ಕುಳಿತ ಪೋಲಿ ಗೆಳೆಯರು ಗೋಪಿಯನ್ನು ಪಾಪ ಗೇಲಿ ಮಾಡುತ್ತಿದ್ರು. ಈ ಸಾಂಗ್ ಲೈನ್ ಮೇಲೇ ಸಿನಿಮಾ ಕ್ಯಾರೆಕ್ಟರೇಷನ್ ಇದೆ, ಹಾಗಾಗಿ ಸಿನಿಮಾ ಟೈಟ್ಲ್ ಹಾಗೆ ಇದೆ. ಒಂದು ಡಿಫ್ರೆಂಟ್ ಆದ ಒಂದು ಎಕ್ಸ್ಪೀರಿಯನ್ಸ್ ನನಗೆ. ಯಾಕಂದರೆ ಒಂದು ಆ್ಯಕ್ಷನ್ ಮಾಡೋದೇ ಬೇರೆ ರೀತಿ ಇರುತ್ತೆ, ಒಂದು ಕಾಮಿಡಿ ಮಾಡೋದು ಬೇರೆ ರೀತಿ ಇರುತ್ತೆ. ಸೊ ಎರಡೂ ಮಿಕ್ಸ್ ಮಾಡಿ ಮಾಡೋಂಥ ಒಂದು ಅವಕಾಶ ಆಯ್ತು ಈ ಸಿನಿಮಾದಲ್ಲಿ ನನಗೆ. ಸರ್ ಜೊತೆ ಛತ್ರಿಗಳು ಕಾಮಿಡಿ ಸಿನಿಮಾ ಮಾಡಾದ್ಮೇಲೆ ದಿಸ್ ಮೈ ಸೆಕೆಂಡ್ ಕಾಮಿಡಿ ಮೂವಿ. ಹೌದಾ ಸರ್? ಸೊ ನಾನು ಇವಾಗ ನಿಮ್ಮಿಬ್ಬರನ್ನು ಕೇಳ್ತಾ ಇದೀನಿ, ಮಜಾ ಭಾರತ ಹೇಗನಿಸ್ತು? ಐ ಲವ್ಡ್ ಇಟ್. ತುಂಬಾ ತಮಾಷೆ ಆಗಿತ್ತು, ತುಂಬಾ ನಕ್ದೆ ಆಫ್ಟರ್ ವೆರಿ ಲಾಂಗ್ ಟೈಮ್. ಸೊ ತುಂಬ ಖುಷಿ ಆಗುತ್ತೆ. ಸೋ ಮಚ್ ಆಫ್ ಟ್ಯಾಲೆಂಟ್ ಆ್ಯಂಡ್ ಐ ಥಿಂಕ್ ಎಲ್ರಿಗೂ ಒಳ್ಳೆ ಭವಿಷ್ಯ ಇದೆ ಡೆಫಿನೆಟ್ಲಿ. ಈ ಜಾಲಿ ಬಾರಲ್ಲೇ ಕೂತು ತಯಾರು ಮಾಡಿರೋಂಥ ಒಂದು ಗಿಫ್ಟ್ ಇದೆ ನಿರಂಜನ್ ಅಂಡ್ ನಿರಂಜನ್ ಗಿಫ್ಟ್ ಸೆಂಟರ್ ಇಂದ. ಚಾಂದಿನಿ, ಆಸ್ ಆಲ್ವೇಸ್ ನನ್ನ ಮುತ್ತಿನಂಥ ಮಾತುಗಳನ್ನ ಕೇಳೋದಕ್ಕೆ ನೀವು ಕಾಯ್ತಾ ಇಲ್ಲ ಅಂತ ನನಗೆ ಗೊತ್ತು, ಬಟ್ ನಾನು ಕಾಯ್ತಾ ಇದ್ದೀನಿ ಹೇಳಿ ಹೋಗೋಕ್ಕೆ. ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಜಾತ್ರೆನಲ್ಲಿ ಕಳೆದೋಗಿರೋ ಸ್ಲಿಪ್ಪರು, ಹರಿದು ಚರಂಡಿ ಸೇರೋ ವಾಟರ್ ಎರಡು ಮತ್ತೆ ಸಿಗೋದಿಲ್ಲ. ಮಳೆಗಾಲ ಶುರು ಆಗಿದೆ. ಸೇವ್ ವಾಟರ್. ಸದ್ಯಕ್ಕೆ ಟೈಮ್ ಟು ಹ್ಯಾವ್ ಕ್ವಾರ್ಟರ್. ಬರ್ತೀವಿ ಬಾಯ್.